ಚೀನಾದಲ್ಲಿ 3.5 ಕೋಟಿ ಜನ ಇರೋ ಒಂದು ನಗರ ಇದೆ. ಹೌದು, ಇದು ಶಾಂಘೈ ಅಲ್ಲ ಅಥವಾ ಬೀಜಿಂಗ್ ಅಲ್ಲ, ಇದು ಚಾಂಗ್ಕಿಂಗ್ ಎಂದು ಕರೀತಾರೆ. ಈ ನಗರ ಏನಾದ್ರೂ ಒಂದು ದೇಶ ಆಗಿದ್ರೆ ಇದು ವಿಶ್ವದ 39ನೇ ಅತಿ ದೊಡ್ಡ ದೇಶ ಆಗ್ತಾ ಇತ್ತು. ಆದ್ರೆ ಕ್ಯೂಯಿಂಗ್ ಸಿಸ್ಟಮ್ ಚೆನ್ನಾಗಿದೆ, ಯಾರು ದೊಂಬಿಯಾಗಿ ನುಗ್ತಲ್ಲ, ಎಲ್ಲ ಕಡೆ ಕ್ಯೂ ಎಲ್ ಹೋಗ್ತಾ ಇರ್ತೀವಿ. ಆದರೆ ಆಶ್ಚರ್ಯಕರವಾಗಿ ಕೆಲವೇ ಜನರಿಗೆ ಮಾತ್ರ ಈ ನಗರದ ಬಗ್ಗೆ ಗೊತ್ತು. ನಾವು ಇದ್ರ ಬಗ್ಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೇಳಿದಾಗ ಕೇವಲ 20% ಜನಕ್ಕೆ ಮಾತ್ರ ಈ ನಗರದ ಬಗ್ಗೆ ಗೊತ್ತಿತ್ತಷ್ಟೇ. ಇನ್ನು ಮಿಕ್ಕಿದ 80% ಜನಕ್ಕೆ ಪ್ರಪಂಚದ ಅತಿ ದೊಡ್ಡ ನಗರದ ಬಗ್ಗೆ ಐಡಿಯಾನೇ ಇಲ್ಲ. ಸಿಂಗಾಪುರ್ ಮತ್ತು ಚೈನಾದವರು ಸಮ್ಮಿಶ್ರ ಸರ್ಕಾರದಲ್ಲಿ ಮಾಡಿರೋದು ಇದನ್ನ ನೋಡಿ. ಆ 4 ಬಿಲ್ಡಿಂಗ್ನ ಸ್ಕೈಸ್ಕ್ರೇಪರ್ನ ಸ್ಕೈಡಕ್ ಮೂಲಕ ಕಲೆಕ್ಟ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ರೀಸೆಂಟಾಗಿ ಸಖತ್ ವೈರಲ್ ಆಗ್ತಿರೋ ಸಿಟಿ ಇದು ಚಾಂಗ್ಕಿಂಗ್. ಇದು ನೋಡ್ರಪ್ಪ, ಚೈನಾದ ಟಿಕ್ ಟಾಕ್ ಸ್ಟ್ರೀಟ್. ಇದು ಟಿಕ್ ಟಾಕರ್ಸ್ಗೆ ಅವಳಿ ಇಲ್ಲಿ ಬರೀ. ಈ ನಗರದ ರಸ್ತೆಗಳು, ಸೇತುವೆಗಳು, ಕಟ್ಟಡಗಳು ಹೆಂಗಿದೆ ಗೊತ್ತಾ? ಒಳ್ಳೆ ಪದ್ರ ಥರ ಇದೆ, ವಿಸ್ಮಯಕಾರಿ ಥರ ಭಾಸವಾಗುತ್ತೆ. ಹೆಂಗ್ ಜೋಡಿಸಿದಾರೆ ಗೊತ್ತಾ? ಏನ್ ಕೇಳ ಕಿವಿ ಗುಗ್ಗೆ ತೆಗ್ಸ್ಕೊತಾ ಇದೀಯಾ? ಈ ಕಿವಿ ಗುಗ್ಗೆ ತೆಗೆದು ಅಲ್ಲಿ ಕಾಣಿಸುತ್ತೆ ಗಲೀಜು. ಬನ್ನಿ, ನಾವು ನಿಮ್ಮನ್ನ ವಿಶ್ವದ ಅತಿ ದೊಡ್ಡ ನಗರಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ನಾವು ಲ್ಯಾಪ್ಟಾಪ್ ಯೂಸ್ ಮಾಡ್ತೀವಲ್ಲ, 3ರಲ್ಲಿ 1 ಲ್ಯಾಪ್ಟಾಪು ಇಲ್ಲೇ ತಯಾರಾಗೋದು. ಆಮೇಲೆ ನಾವು ಮೋಟರ್ ಬೈಕ್ ಯೂಸ್ ಮಾಡ್ತೀವಲ್ಲ ಇಷ್ಟೊಂದು ಕಡೆ, ಅದರಲ್ಲಿ 10ರಲ್ಲಿ 1 ಮೋಟರ್ ಬೈಕು ಇದೇ ಜಾಗದಿಂದ ಬರೋದು. 15 ವರ್ಷದಿಂದ ಬರೀ ಇಂಡಸ್ಟ್ರಿ ಆಗಿರೋದು ಇವಾಗ IT ಫೀಲ್ಡು ಮತ್ತು ಆಟೋಮೊಬೈಲ್ ಇಂಡಸ್ಟ್ರಿಗೆ ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾಗಿದೆ. ಪ್ರಪಂಚದ ಅತಿ ದೊಡ್ಡ ಸಿಟಿ ಚಾಂಗ್ಕಿಂಗ್ ಸಿಟಿನ ನೋಡ್ಕೊಂಬರೋಣ ಬನ್ನಿ. ನಾವು ಚೈನಾದ ಚಾಂಗ್ಕಿಯಾಂಗ್ ಸಿಟಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಆದರೆ ಅದಕ್ಕೂ ಮುಂಚೆ ಇದೇ ಆಗಸ್ಟ್ 18ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ದೇಶ ತೋರಿಸ್ತಾ ಇದೀವಿ. ಯಾವ್ದಾದ್ರು ಗೊತ್ತಾ? ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲೆಂಡ್, ನೆದರ್ಲೆಂಡ್ಸ್, ಫ್ರಾನ್ಸ್, ಇಟ್ಲಿ, ಲಿಶಿಸ್ಟೈನ್ 8 ಕಂಟ್ರಿನ 13 ದಿನ ತೋರಿಸ್ತೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ಯೂರೋಪ್ ಸ್ಟಾರ್ಸ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಬೇಗ ಫಿಲ್ ಔಟ್ ಆಗ್ತಾ ಇದೆ. ಎಲ್ಲರೂ ಆಗಸ್ಟ್ 18ನೇ ತಾರೀಕು ಒಟ್ಟಿಗೆ ಯುರೋಪ್ಗೆ ಹೋಗೋಣ. ಈ ಚೈನಾ ಗೌರ್ಮೆಂಟ್ ಎಷ್ಟು ಚಾಲುಕತೆ ಅಂದರೆ ಎಲ್ಲ ಗೂಗಲ್ ಮ್ಯಾಪ್ಸಿಂದು ಅಥವಾ ಗೂಗಲ್ ಪ್ರಾಡಕ್ಟ್ಸ್ ಎಲ್ಲ ಬ್ಯಾನ್ ಮಾಡಿಬಿಟ್ಟು ಇವ್ರದ್ದಾದಂಥ ಒಂದು ಪ್ರಾಡಕ್ಟ್ಸ್ನ ತಯಾರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಊಬರ್ ವರ್ಕ್ ಆಗಲ್ಲ. ದೀದಿ ಅಂತ ಒಂದು ಆ್ಯಪ್ ಇದೆ. ದೀದಿ ಆ್ಯಪಲ್ಲಿ ನಾವು ಕಾರ್ ಬುಕ್ ಮಾಡಬೇಕು. ಬುಕ್ ಮಾಡಿದೆ ನಾನು ಇವಾಗ 12 ಚೈನೀಸ್ ವಾನ್ ತೊಗೊತಾ ಇದ್ದಾರೆ. ಹೆಚ್ಚು ಕಮ್ಮಿ ನಮಗೆ 120 ರೂಪಾಯಿ ಆಗುತ್ತೆ ಅಷ್ಟೇ 10 ಕಿಲೋಮೀಟ್ರಿಗೆ. ಸೊ ಇಲ್ಲಿಂದ ಹೋಗಿ ಒಂದು ಕೇಬಲ್ ಕಾರ್ ತೊಗೊಳಕ್ಕೆ ಹೋಗಬೇಕು. ಸೊ ನೋಡಿ ಬರ್ತಾ ಇದನ್ನ ಸೇಮ್ ಊಬರ್ ಥರನೇ ವರ್ಕ್ ಆಗುತ್ತೆ ಎಲ್ಲ ಆ್ಯಪು. ಚೈನೀಸ್ ಲ್ಯಾಂಗ್ವೇಜಲ್ಲಿ, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕೂಡ ಸ್ವಿಚ್ ಮಾಡ್ಕೋಬಹುದು. ಆ್ಯಕ್ಚುಲಿ ನಾವೇನಾದ್ರು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗಿದ್ರೆ ಇದು ಎಷ್ಟಾಯ್ತು ಅಷ್ಟೇ, ಇವಾಗ 10 ಅಲ್ವಾ, 12 ಆಯಿತು. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗಿದ್ರೆ 3-4 ಅಷ್ಟೇ, 30 ರೂಪಾಯಿ 40 ರೂಪಾಯಿ. ತುಂಬ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಗಳು ಓಡಾಡ್ತಾ ಹೋಗೋರು. ಆಮೇಲೆ ನೋಡಿ ಅಲ್ಲಿ ಕ್ಯಾಮ್ರಾಗಳು, ಎಲ್ಲ ಕಡೆ ಕ್ಯಾಮ್ರಾ. ಇದೊಂದು ರೋಡ್ಗೆ 1-2 ಅಲ್ಲಿ ಕ್ಯಾಮ್ರಾ ಇದೆ. ಸಿಗ್ನಲ್ಗಳಲ್ಲಿ ಒಂದು 4-5 ಕ್ಯಾಮ್ರಾ ಇರ್ತವೆ ಗುರು. ನಾವಿರೋದು ಯಾವುದೋ ಓಡೋದು ಗುಡ್ ಲೊಕ್ಯಾಲಿಟಿ ಕಿರಣ. ವಾಲ್ ಇದೆ ಅದು ಆ್ಯಕ್ಚುಲಿ, ಯಾವುದೋ ಹಳೆ ಕಾಲದ ವಾಲು. ಆಮೇಲೆ ಫುಟ್ಪಾತ್ ಮನೆಲ್ಲ ಎಷ್ಟು ಚೆನ್ನಾಗಿ ಗಿಡಗಳಿಟ್ಟವ್ರು ನೋಡಿ. ಚೆಂಡುವನ ಆಶಾ ಅದು. ಚೆಂಡುವನೆ ನೋಡಿ ಎಷ್ಟು ಸಕ್ಕದಾಗಿರ್ತಾರೆ. ಫುಟ್ಪಾತ್ ಮನೆಲ್ಲ ಹೂವು ಎಲ್ಲ ಕ್ಲೀನಾಗಿ ಇಟ್ಟವ್ರೆ. ಕ್ಲೀನಿಂಗ್ ಅವ್ರು ತಿರುಗಾಡ್ತಾ ಇರ್ತಾರೆ ಯಾವಾಗಲೂ ಕ್ಲೀನ್ ಮಾಡಿಕೊಂಡು. 1267 ಇದೆ. ಸೂಪರ್ ಆಗಿದೆ ಕಾರು. ಯಾವುದೋ ಗೊತ್ತಿಲ್ಲ ಗುರು, ಎಲೆಕ್ಟ್ರಿಕ್ ಕಾರ್. ಇಲ್ಲೆಲ್ಲ ಎಲೆಕ್ಟ್ರಿಕ್ ಕಾರೇ. ಓಪನ್ ಆಗಿ ನೋಡ್ದ ಡೋರು. ನೀವು ಆ್ಯಕ್ಚುಲಿ ಏನು ಗೊತ್ತಾ, ಈ ಸಿಟೀಲಿ ಎಲ್ಲ ಕಡೆ ಎಲೆಕ್ಟ್ರಿಕ್ ಕಾರೇ. ಒಂಚೂರು ಸೌಂಡ್ ಕೇಳಿಸಲ್ಲ ನಿಮಗೆ, ಫುಲ್ ಎಲೆಕ್ಟ್ರಿಕ್ ಕಾರೇ. ದೊಡ್ಡ LCD ಸ್ಕ್ರೀನ್ ಇಟ್ಬಿಟ್ಟು ಒಂದು ಗುರು ಕಾರ್ಗೆ. ಚೆನ್ನಾಗಿದೆ, ಏನೋ ಒಂಥರ ಡಿಫ್ರೆಂಟ್ ಕಾರ್ಗಳು ಗುರು ಇವೆಲ್ಲ. ನಾವು ಇಂಡಿಯಲ್ಲಿ ನೋಡೋದಕ್ಕೂ ಈ ಕಾರ್ಗಳು ಇನ್ನೂ ಒಂಥರ ಡಿಫ್ರೆಂಟ್ ಆಗಿದೆ. ಬಾಯ್ ಬಾಯ್. ಇದೆ ಕೇಬಲ್ ಕಾರ್. ಬಂದ್ವಿ ಕೇಬಲ್ ವೇ. ಸಿಟಿನ ನೋಡಬೇಕು ಅಂದರೆ ಫಸ್ಟು ಸಿಟಿಯ ಮೇಲ್ಗಡೆ ಹೋಗಬೇಕು. ಆ ಮೇಲ್ಗಡೆ ಹೋದ್ರೆ ಗೊತ್ತಾಗುತ್ತೆ ಸಿಟಿ ಹೆಂಗೆ ಬೆಳೆದಿದೆ ಅಂತ. ಕೇಬಲ್ ವೇ ತಗೊಂಡು ಮೇಲ್ಗಡೆ ಹೋಗ್ತೀವಿ. ಆಮೇಲೆ ಇದು ಟೂರಿಸ್ಟ್ ಅಟ್ರಾಕ್ಷನ್ ಥರ ಅಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ಇದು. ಹೌದು, ಇದು ಹೌದಾ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಆದರೆ ಕಾಸ್ಟ್ಲಿ ಸ್ವಲ್ಪ ಜಾಸ್ತಿ, ಟಿಕೆಟ್ ಅಷ್ಟೇ. ಟಿಕೆಟ್ ತೊಗೊಳಕ್ಕೆ ಏನು ಕೇಳಿದ್ರು ಚಿನ್ನು? ಪಾಸ್ಪೋರ್ಟ್ ಕೇಳ್ತವ್ರೆ ಗುರು. ಫಸ್ಟ್ ಟೈಮ್ ನೋಡಿದ್ದು ನಾನು, ಅದಕ್ಕೆ ಡಿಜಿಟಲ್ ಕಾಪಿ ಇದೆ ಗುರು ಅಂದೆ. ನೋಡೋಣ ಈಗ ಕೊಡ್ತಾರಾ ಅಂತ.
ಫಸ್ಟ್ ಟೈಮ್ ನೋಡ್ತಾ ಇರೋದು ಟಿಕೆಟ್ ತಗೊಳ್ಳೋಕ್ಕೆ ಬರೀ ಕೇಬಲ್ ಕಾರ್ ಟಿಕೆಟ್ಗೆ ಪಾಸ್ಪೋರ್ಟ್ ಕೇಳ್ತಾ ಇರೋದು. ಓಕೆ ನಾವು ಆ ಥರ ಹೋಗೋದು ಇವಾಗ ಕೇಬಲ್ ಕಾರಲ್ಲಿ. ಅದು ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಚಿನ್ನು. ಹ್ಞೂ ಅಲ್ಲ, ಇದೆ ಕಾಣಿಸ್ತಾ ಇದೆ ಅಲ್ಲಿ. ಓ ಅಲ್ಲಿ ಇನ್ನೊಂದು ಸಿಟಿ ಇದೆ, ಅದು ಎಲ್ಲೋ ಕರ್ಕೊಂಡೋಗಿ ಎಲ್ಲಿ ಬಿಡುತ್ತೋ ದೇವ್ರಿಗೆ ಗೊತ್ತು. ಸಿಂಪಲ್ ಸ್ಕ್ಯಾನಿಂಗ್ ಸಿಸ್ಟಮ್ಮು, ನಮ್ಮ ಫೋನ್ಪೇ ಇದ್ದಂಗೆ ಅಲಿಪೇಲಿ ಎಲ್ಲ ಕಡೆ ಯೂಸ್ ಮಾಡೋದು. ಅಲಿಪೇಲಿ ಸ್ಕ್ಯಾನ್ ಮಾಡಿಬಿಟ್ಟು ಟಿಕೆಟ್ ತಗೊಳ್ಳೋದು. ಎಷ್ಟಾಯ್ತು ಚಿನ್ನು ಕೇಬಲ್ ಕಾರ್ಗೆ? 60 ಇಬ್ಬರಿಂದನಾ? ಅಂದರೆ 70 ರೂಪಾಯಿ. 60 600 ರೂಪಾಯಿ. 750 ರೂಪಾಯಿ ಆಯಿತು. ಜಾಸ್ತಿನೇ ಚಿನ್ನು ಹಂಗಾದ್ರೆ ಕೇಬಲ್ ಕಾರ್ಗೆ. ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟಿಕೆಟ್ಗೆ. ನಾವು ಕೌಂಟ್ರಲ್ಲಿ ಟಿಕೆಟ್ ಕೊಟ್ಬಿಟ್ಟು ಕಾಯ್ತೀವಲ್ಲ, ಹಂಗೆ ಟಿಕೆಟ್ ಕೊಟ್ಬಿಟ್ಟು ಕಾಯಿಸ್ತಾರೆ ನಮಗೆ. ಇದೊಂಥರ ಡಿಫ್ರೆಂಟ್ ಗುರು. ಬಂದ ತಕ್ಷಣ ಸ್ವಿಟ್ಜರ್ಲ್ಯಾಂಡ್ ಥರ ಬಿಡ್ತಾರಲ್ಲ ಇವರು. ಸೊ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆದರೂ ಕೂಡ ಎಲ್ಲರೂ ಕಾಯ್ತಾರೆ. ನಾವು ಏನಪ್ಪ ಇಷ್ಟೊಂದು ಜನ ಕಾಯ್ತಾರೆ, ನಾವು ಕೂತ್ಕೊಂಡು ನಂಬರ್ ಕೊಟ್ಟವ್ರೆ. ಅದು ಇವ್ರ ಲ್ಯಾಂಗ್ವೇಜಲ್ಲಿ ಬೇರೆ ಅನೌನ್ಸ್ ಮಾಡ್ತಾರೆ, ಗೊತ್ತಾಗ್ತಾ ಇಲ್ಲ ಏನು ನೋಡಬೇಕು ಏನು ಮಾಡೋದು ಅಂತ. ಅವಳು ಕೇಳಬೇಕಷ್ಟೇ, ಅಕ್ಕ ನಮ್ಮ ಬಂದಾಗ ಕರಿ ಅಕ್ಕ ಅಂತ. ಅಕ್ಕ 22 ನಂಬರು. ಇಲ್ಲಿ ಎಲ್ಲೇ ಹೋದ್ರು ಆ ಥರ ಸೆಕ್ಯೂರಿಟಿ ಇದು ಮಾಡ್ತಾರಲ್ವಾ ಅಲ್ವಾ? ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಇಲ್ಲಿ ಒಂದೇ ಕಡೆ ಇಲ್ಲ, ಎಲ್ಲ ಕಡೆ ಎಷ್ಟೊಂದು ಕಡೆ ನೋಡಿದ್ದೀನಿ ನಾನು. ಇನ್ನು ಬುಲೆಟ್ ಟ್ರೈನ್ಗೆ ಎಷ್ಟು ಮಾಡ್ತಾರೋ ಸೆಕ್ಯೂರಿಟಿ ಗೊತ್ತಿಲ್ಲ ಅಲ್ವಾ? ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿಯಿಂದ ವರ್ಲ್ಡ್ ಅಂತ ಸುಮ್ಮನೆ ಹೇಳಲ್ಲ, ಎಲ್ಲೋದ್ರೂ ಜನಗಳು ಕಾಣಿಸ್ಲೇಬೇಕು. ಇಲ್ಲೂ ಕೂರಿಸ್ತಾರ ತಿರ್ಗಾ ಗೊತ್ತಿಲ್ಲಪ್ಪ. ಚಿನ್ನು 3 ಕಡೆ ಕಾಯ್ಕೊಂಡ್ ಬಂದಿದ್ದೀವಿ. ಆದರೆ ಕೇಬಲ್ ಕಾರ್ ರೈಡ್ ಮಾತ್ರ ಸ್ವಲ್ಪ ಮಾತ್ರ 2 ನಿಮಿಷ 3 ನಿಮಿಷ ಅಷ್ಟೇ ಅನ್ಸುತ್ತೆ. ಆ ಥ್ರಿಲ್ಲಿಗೆ ಮಾತ್ರ ಅಷ್ಟೊಂದು ಕಾಯ್ಕೊಂಡು ನಿಂತ್ಕೊಂಡ್ರೆ ನಾವು ಎಲ್ಲ ಹೋಗ್ತದೆ, ಎಲ್ಲ ಕಡೆ ಕಾಯಿಸ್ತಾವ್ರೆ. ಆದರೆ ಕ್ಯೂಯಿಂಗ್ ಸಿಸ್ಟಮು ಚೆನ್ನಾಗಿದೆ, ಯಾರು ದೊಂಬಿಯಾಗಿ ಮುಟ್ತಲ್ಲ. ಎಲ್ಲ ಕಡೆ ಕ್ಯೂ ಎಲ್ ಹೋಗ್ತಾ ಇರ್ತೀವಿ. ಓಕೆ, ಇದು ಆ್ಯಕ್ಚುಲಿ ಒಳ್ಳೇದೇ ಒಂಥರ ಹೇಳ್ಬೇಕಂದ್ರೆ ಅಲ್ವಾ? ಆರ್ಗನೈಸ್ಡ್ ಆಗಿದೆ ಆ್ಯಕ್ಚುಲಿ. ಸುಮ್ಮನೆ ನುಗ್ಗಿಸ್ಲಿಲ್ಲ, ಅಲ್ಲಿಂದನೇ ಫಿಲ್ಟರ್ ಔಟ್ ಮಾಡ್ಕೊಂಡು ಬಂದರು. ಸೊ ಇಲ್ಲಿ ಜಾಗ ಕಮ್ಮಿ ಇರೋದ್ರಿಂದ. ಓ, ಇಲ್ಲಿಂದ ವ್ಯೂ ಚಿನ್ನು ಹಿಂಗೆ ಎಲ್ಲೋಗುತ್ತೋ ಗೊತ್ತಿಲ್ಲ ಗುರು, ಕಾಣಿಸ್ತಾನೆ ಇಲ್ಲ. ನನ್ನ ಕೇಬಲ್ ಕಾರ್ ಸ್ಟೇಷನ್ನು ಅಲ್ಲಿದೆ ಅನ್ಸುತ್ತೆ. ಕೇಬಲ್ ಕಾರ್ ಸ್ಟೇಷನ್ನು ಹೆಂಗೋಗುತ್ತೆ ಚಿನ್ನು? ಈ ಕಡೆಯಿಂದ ನದಿ ದಾಟ್ಬಿಟ್ಟು ಆ ಕಡೆ ಕರ್ಕೊಂಡೋಗಿ ಬಿಡ್ತಾ ಇತ್ತೆ. ಈಸ್ಟ್ ಬ್ಯಾಂಕಿಂದ ನಾರ್ತ್ ಬ್ಯಾಂಕಿಂದ ಸೌತ್ ಬ್ಯಾಂಕು. ಓ ಅಷ್ಟೇನಾ? ಅಷ್ಟೇ. ಓಕೆ, ಅದಕ್ಕೆ ಜಾಸ್ತಿ ಆಯ್ತಲ್ಲ ಪ್ರೈಸ್ ಆಲ್ರೆಡಿ. ಅದೇ ಒಂಥರ ಅಟ್ರಾಕ್ಷನ್ ಕೂಡ ಇದೊಂಥರ. ಕಿರಣ, ನೀನ್ ಅನ್ಕೊಂಡೆ ಗೊತ್ತಾ ಕಿರಣ? ಎಲ್ಲ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಬಿಟ್ಬಿಡುತ್ತೆ ಅಂತ ಅನ್ಕೊಂಡೆ. ಇಲ್ಲ, ನದಿ ದಾಟಿಸ್ತಾ ಇದೆ ಅಷ್ಟೇ. ಇದು ಈ ನದಿ ದಾಟಿಸ್ಬಿಟ್ಟು ಆ ಕಡೆ ಕರ್ಕೊಂಡೋಗ್ಬಿಡುತ್ತೆ. ಬಂತು ಕೇಬಲ್ ಕಾರು. ಇದೇ ಕೇಬಲ್ ಕಾರಲ್ಲಿ ಹೋಗೋದು ನಾವು. ಮುಂದೆ ಹೊತ್ತು ಸಿಗ್ಲಿಲ್ಲ, ಹಿಂದೆ ಇದ್ವಿ ಅಲ್ಲ ನಾವು. ಆದರೆ ಈ ಸೈಡ್ ವ್ಯೂ ಕಾಣಿಸುತ್ತೆ ನಮಗೆ. ಓಪನ್ ವ್ಯೂ. ನೀವು ನೋಡ್ತಾ ಇದ್ದೀರಲ್ಲ ಈ ಅಪಾರ್ಟ್ಮೆಂಟ್ಗಳೆಲ್ಲ. ಈ ಪಾಪ್ಯುಲೇಷನ್ ಎಷ್ಟು ಬೆಳೀತು ಅಂದರೆ 15 ವರ್ಷದಿಂದ ಆ ಪಾಪ್ಯುಲೇಷನ್ ಬೆಳೆದಾದ್ಮೇಲೆ ತುಂಬ ಈ ಥರ ಅಪಾರ್ಟ್ಮೆಂಟ್ಗಳು ಕಟ್ಟಕ್ಕೆ ಶುರು ಮಾಡಿದ್ರು. ಎಲ್ಲ ಘಾಟ್ ಸೆಕ್ಷನ್ ಗುರು. ಇದು ಬೆಟ್ಟದ ಮೇಲೆ ಒಂದು ಅಟ್ರಾಕ್ಷನ್ ತರ ಅಷ್ಟೇ ಅಲ್ವಾ ಇದು? ಏನು ಎಷ್ಟು ವರ್ಷದ ಹಳೆ ಮೌಂಟೇನ್ ಇದು ಅಂತ ಗೊತ್ತಿಲ್ಲ ಗುರು. ಇದು ಬಿಲ್ಡಿಂಗ್ಗಳು ಅಂತ ಅಲ್ವಾ? ಹಳೆ ಕಾಣಿಸ್ತಾ ಇದೆ ಎಲ್ಲ. ಏನಾದ್ರು 30-40 ವರ್ಷದ ಹಳೆ ಕಾಣಿಸ್ತಾ ಇದೆಯಪ್ಪ. ರಿವರ್ ಮೇಲೆ ಹೋಗ್ತಾ ಇದೀವಿ ಈಗ. ಜಿಲ್ಬಿ ರಿವರ್ ಇದು. ಜಿಲ್ಬಿ ರಿವರು, ಯಾಂಗ್ಸಿ ರಿವರ್ ಅಂತ 2 ರಿವರ್ ಇದೆ. ಇವಾಗ ಜಿಲ್ಬಿ ರಿವರ್ ಇಂದ ಯಾಂಗ್ಸಿ ರಿವರ್ಗೆ ಹೋಗ್ತಾ ಇದೀವಿ. ಯಾಕೋ ಅದು ಟ್ರಂಪ್ ಟವರ್ ತರ ಇದೆ, ಗೋಲ್ಡ್ ಕಲರ್. ಟ್ರಂಪ್ ಅದು ಅಂತ ಗೊತ್ತಿಲ್ಲ. ಇಲ್ಲ, US ಗೂ ಚೈನಾಗೂ ಆಗಲ್ಲ ಮನ. ಕರೆಕ್ಟ್ ಅಲ್ವಾ? ರಿವರ್ ನೋಡಕ್ಕೆ ದೂರದಿಂದ ಎಷ್ಟು ಚಿಕ್ಕದು ಕಾಣಿಸ್ತಲ್ವಾ? ಅಲ್ವಾ? ದೊಡ್ಡದಿದೆ, ತುಂಬಾ ದೊಡ್ಡದಿದೆ ರಿವರ್. ಇದು ಪುಟಾಣಿ ಕಾಣಿಸುತ್ತೆ. ಇದು ಏನು ಫೇಮಸ್? ಚಾಂಗ್ಚಿಂಗ್ ಸಿಟಿ ಅಂತ ಹೇಳಿದ್ರೆ 100 ಬ್ರಿಡ್ಜಸ್ಗೆ ಫೇಮಸ್. ಬಿಕಾಸ್ 2 ನದಿ ಕವರ್ ಆಗಿದೆ, ಅದ್ ಕಡೆ ನದಿ ಇದ್ ಕಡೆ ನದಿ. ಸೊ ಕನೆಕ್ಟ್ ಆಗಕ್ಕೆ ಏನ್ ಮಾಡಿದ್ರೆ 100 ಬ್ರಿಡ್ಜ್ ಕಟ್ತಿದ್ದಾರೆ. ಸೊ ಆ ಬ್ರಿಡ್ಜ್ ಒಂದು ಫೇಮಸ್ ಬ್ರಿಡ್ಜ್ ಬಂದು ಕ್ಯೂ ಇಂದ ಸ್ಟಾರ್ಟ್ ಆಗುತ್ತೆ. ಸಂಜೆ ಹೋಗ್ತಾ ಇದೀವಿ ಆ ಬ್ರಿಡ್ಜ್ಗೆ. ಕ್ಯೂಂಗ್ಸಿಂಗ್ ಬ್ರಿಡ್ಜ್. ನೋಡ್ರಲ್ಲ ಚಾಂಕಿಂಗ್ ಸಿಟಿ ಅಂತ ಏನಕ್ಕೆ ಅಂದೆ ಅಂದರೆ, ನೋಡ್ರಿ ಎಷ್ಟು ಸ್ಕೈ ಸ್ಕ್ರೇಪರ್ಸ್, ಎಷ್ಟು ಬಿಲ್ಡಿಂಗ್ಗಳಿದೆ. ಇದನ್ನು ತೋರ್ಸೋಕ್ಕೆ ನಿಮಗೆ ಕರ್ಕೊಂಡ್ಬಂದಿದ್ದು. ಬೆಟ್ಟ ಗುಡ್ಡಗಳೆಲ್ಲ ಯುಟಿಲೈಸ್ ಹೆಂಗೆ ಮಾಡ್ಕೊಂಡಿದ್ದಾರೆ, ಒಂದು ಬೆಟ್ಟನೂ ಬಿಟ್ಟಿಲ್ಲ. ಎಲ್ಲಾದ್ರಲ್ಲೂ ಬಿಲ್ಡಿಂಗ್ಸ್ ಕಟ್ಬಿಟ್ಟಿದ್ದಾರೆ, ಎಲ್ಲದಕ್ಕೂ ಕನೆಕ್ಟಿವಿಟಿ ಕೊಟ್ಬಿಟ್ಟಿದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಮೂಲಕ. ಪ್ರಪಂಚದ ವಿವಿಧ ಭಾಗಗಳೇ ವಿಚಿತ್ರವಾಗಿರುತ್ತಪ್ಪ. ಲಾಸ್ ವೇಗಸ್ಗೆ ಏನು ಹೋಗ್ತಾರೆ ಅಂದರೆ ಗ್ಯಾಂಬ್ಲಿಂಗ್ ಮಾಡಕ್ಕೆ ಹೋಗ್ತಾರೆ, ಮತ್ತು ಅಲ್ಲಿ ಹೋಟೆಲ್ ನೋಡೋಕೆ ಹೋಗ್ತಾರೆ. ನಾವಿವಾಗ ಚೈನಾದ ಚಾಂಕಿಂಗ್ ಸಿಟಿಲಿ ಇದ್ದೀವಿ. ಇದನ್ನ ಸೈಬರ್ ಪಂಕ್ ಸಿಟಿ ಅಂತ ಕೂಡ ಕರೀತಾರೆ. ಸೈಬರ್ ಪಂಕ್ ಸಿಟಿ ಅಂದ್ಬಿಟ್ಟು ಏನಪ್ಪ ಹಳೆ ಬಿಲ್ಡಿಂಗ್ಗಳು ತೋರಿಸ್ತಾ ಇದೆ ಅಂತ ಅನ್ಕೊಂಡಿದ್ರಾ? ಬನ್ನಿ, ಈ ಸಿಟಿ ಏನಕ್ಕೆ ಫೇಮಸ್ ಅಂದರೆ ಈ ಥರ ವಿಚಿತ್ರವಾಗಿರೋ ಆರ್ಕಿಟೆಕ್ಚರಲ್ ಬಿಲ್ಡಿಂಗ್ಗಳಿಗೆ. ನಾವಿವಾಗ ಚಾಂಕಿಂಗ್ ಸಿಟಿಯಲ್ಲಿ ಇದ್ದೀವಿ. ಫೇಮಸ್ ಆಗಿರೋ ಹಾರಿಜಾಂಟಲ್ ಬಿಲ್ಡಿಂಗ್ನ ನೋಡ್ಕೊಂಬೋಣ ಬನ್ನಿ.
ರಫಾಲ್ಸ್ ಶಾಪಿಂಗ್ ಸ್ಕ್ವೇರ್, ರಫಾಲ್ಸ್ ಬಿಲ್ಡಿಂಗ್ ಅಂತ ಹೇಳ್ತಾರೆ. ಸಿಂಗಾಪುರ್ ಮತ್ತು ಚೈನಾದವರು ಸಮ್ಮಿಶ್ರ ಸರ್ಕಾರದಲ್ಲಿ ಮಾಡಿರೋದು ಇದನ್ನ ನೋಡಿ. ಅದು 4 ಬಿಲ್ಡಿಂಗ್ನ ಸ್ಕೈ ಸ್ಕ್ರೇಪನ್ನು ಸ್ಕೈ ಡೆಕ್ ಮೂಲಕ ಕನೆಕ್ಟ್ ಮಾಡಿದ್ದಾರೆ. ಇದು 5ನೇದು ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡೋರೆ, ಎಂತಕ್ಕೂ ಆಗಿಲ್ಲ ಗೊತ್ತಿಲ್ಲ. ಯಾರೋ ಕುಡುಜ್ಞಾನದಲ್ಲಿ ಪಕ್ಕಕ್ಕೆ ಕಟ್ಬಿಟ್ಟು ಒಂದು ಸ್ವಲ್ಪ ಇಲ್ಲಿ ಕಡೆ ಕಟ್ಬಿಟ್ಟವ್ರು, ಇಲ್ಲಾಂದ್ರೆ ಅದನ್ನು ಕನೆಕ್ಟ್ ಮಾಡಿರೋರೇನೋ ಮೋಸ್ಟ್ಲಿ ಯಾವುದೋ ಕುಡುಜ್ಞಾನದಲ್ಲಿ ಸೈಡಲ್ಲಿ ಕಟ್ಬಿಟ್ಟವನೆ. ಬನ್ನಿ ಇವಾಗ ನೋಡ್ಕೊಂಬರೋಣ. ಅದೇ ಚೈನಾದವ್ರದ್ದು ಇಂಜಿನಿಯರಿಂಗ್ ಮಾರ್ವಲ್ ಆರ್ಕಿಟೆಕ್ಚರ್ ನಾವೇನೋ ಅನ್ಕೋತೀವಿ, ಅದು ಹೆಂಗೆ ಗೊತ್ತಾ ಇನ್ನೊಂದು ತೋರಿಸ್ತೀನಿ ನೋಡಿ ನಿಮಗೆ. ಆ್ಯಕ್ಚುಲಿ ಇದು ಘಾಟ್ ಸೆಕ್ಷನ್ನು. ಬೇಕಾದ್ರೆ ಇಲ್ಲಿ ನೋಡಿ, ಇದು ಬೆಟ್ಟ, ಇದು ನೋಡಿ ಹಿಂಗೆ ಬೆಟ್ಟ ಹಿಂಗೆ ಮೇಲ್ಗಡೆಯಿಂದ ಬಂದು ತಿರ್ಗಾ ಹಿಂಗೆ ಹೋಗಿದೆ. ಹಂಗೆ ತೋರಿಸ್ತೀನಿ ನೋಡಿ. ಇದೇನು ಮಾಡ್ಬಿಟ್ಟಿದ್ದಾರೆ ಅವರು, ಇವರು ಬೆಟ್ಟನ ಸ್ಟೆಪ್ಸ್ ಥರ ಕಟ್ಟಿಲ್ಲ, ಹಿಂಗೆ ಕಟ್ಕೊಂಡು ಹೋಗ್ಬಿಟ್ಟವ್ರೆ ನೋಡಿ. ಆ ಲೆವೆಲ್ಗೆ ಹಿಂಗೆ ಕಟ್ಕೊಂಡು ಹೋಗ್ಬಿಟ್ಟವ್ರೆ. ನೀವು ಅಲ್ಲಿಗೋದ್ರೆ ಮೇಲ್ಗಡೆ ನಡ್ಕೊಂಡು ಹೋದ್ರೆ ಹಿಂಗೆ ಅಪ್ ನಡ್ಕೊಂಡು ಹೋಗಿರ್ತೀರಾ. 6ನೇ ಫ್ಲೋರಲ್ಲಿ ಇದ್ದೀವಿ ಅನಿಸುತ್ತೆ. ಹಂಗೆ ಕೇಳಿ ಹಿಡ್ಕೊಂಬಂದರೆ ಗ್ರೌಂಡಿಗೆ ಬಂದುಬಿಡ್ತೀವಿ. ಇವರು ಏನೇನೋ ತಲೆ ಉಪಯೋಗ ಆರ್ಕಿಟೆಕ್ಚರ್ ಏನೇನೋ ವಿಚಿತ್ರವಾಗಿ ಕಟ್ಟೋರು ನೋಡಿ. ನೋಡಿ ಹೆಂಗೆ ಕಟ್ಕೊಂಡವ್ರೆ. ಬನ್ನಿ ಹೋಗೋಣ ಮುಂದೆ. ಹಂಗೆ ಒಳಗಡೆ ಹೋಗಿ ತೋರಿಸ್ತೀನಿ ಈ ಶಾಪಿಂಗ್ ಮಾಲ್ ಹೆಂಗಿದೆ ಅಂತ. ಅದ್ರ ತಕ್ಕನಾಗೆ ಬೆಟ್ಟದ ತಕ್ಕನಾಗೆ ವಾಟರ್ ಫಾಲ್ಸ್ ಥರನೂ ಮಾಡ್ಬಿಟ್ಟವ್ರು ಚಿನ್ನ ಇವರು. ಅದನ್ನೇ ಯೂಸ್ ಮಾಡಿಕೊಂಡು ಅಲ್ವಾ ನೋಡಿ. ಈ ವಾಟರ್ ಫಾಲ್ ಗೊತ್ತಾಗುತ್ತೆ ಬೆಟ್ಟ ಅಲ್ವಾ, ಹಿಂಗಿರೋದು ಅದನ್ನೇ ಯೂಸ್ ಮಾಡ್ಕೊಂಡವ್ರು ಅವರು. ಇದು ನೋಡ್ತಾ ಇದ್ದೀರಲ್ಲ, ಒಂದು ಕಡೆ ಹೋಟೆಲ್ ಇದೆ, ಅಪಾರ್ಟ್ಮೆಂಟ್ಗಳಿದೆ, ಆಫೀಸ್ ಬಿಲ್ಡಿಂಗ್ ಇದೆ, ಶಾಪಿಂಗ್ ಮಾಲ್ಗಳಿದೆ, ಏನೇನೋ ಇದೆ ಗುರು ಈ ಬಿಲ್ಡಿಂಗ್ಗಳಲ್ಲಿ. ನಮ್ಮಲ್ಲಿ ಇದೆಯಪ್ಪ ವಾಷಿಂಗ್ ಮಿಷಿನ್ ತರ ಬಿಲ್ಡಿಂಗು. ಎಲ್ಲಿ? ಇನ್ಫೋಸಿಸ್ ಹಾರಿಜಾಂಟಲ್. ಈ ಸಿಟಿ ಫೇಮಸ್ ಎಂತಕ್ಕಿಂತ ಹಾರಿಜಾಂಟಲ್ ಆಗಿ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರಂತೆ ಬಿಲ್ಡಿಂಗು. ಅಲ್ಲಿ ಹೋಗಿ ಒಂಥರ ಪ್ಲಾಟ್ಫಾರ್ಮ್ ಥರನೇ ಬಿಲ್ಡ್ ಮಾಡ್ಬಿಟ್ರೆ. ಆ್ಯಕ್ಚುಲಿ ಬಿಲ್ಡಿಂಗ್ ಅದು ಕೂಡ ಆಫೀಸ್ ಸ್ಪೇಸ್ಗಳಿದ್ದಾವೆ. ಸ್ಕೈ ಡೆಕ್, ಸ್ಕೈ ಡೆಕ್ ಹಾರಿಜಾಂಟಲ್ ಬಿಲ್ಡಿಂಗು 4 ಸ್ಕೈ ಸ್ಕ್ರೇಪರ್ಸ್ನ ಕನೆಕ್ಟ್ ಮಾಡಿಬಿಟ್ಟವ್ರೆ. ಅದೇ ಇದು ಶಾಪಿಂಗ್ ಮಾಲು ಎಲ್ಲ ಇದೆಯಂತೆ ಇದರಲ್ಲಿ. ಬನ್ನಿ ಹೋಗೋಣ ಒಳಗಡೆ. ಅಪಾರ್ಟ್ಮೆಂಟ್ಸ್ ಕೂಡ ಇದೆಯಲ್ಲ, ಅಪಾರ್ಟ್ಮೆಂಟ್ಸು, ಹೋಟೆಲ್ಸು, ಶಾಪಿಂಗ್ ಮಾಲು ಎಲ್ಲ ಇದೆ. ಅಯ್ಯೋ ಎಷ್ಟು ದೊಡ್ಡದಾಗಿ ಕಾಣಿಸುತ್ತಿದ್ದು. ಆವಾಗಲೇ ಅಲ್ಲಿಂದ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಚಿನ್ನು ಅಲ್ಲಿ ಹತ್ ಕಡೆ ನೋಡು ವ್ಯೂ. ಅಲ್ಲಿ ಅದೇ ರಿವರ್ ವ್ಯೂ ನೋಡಿ. ಇಲ್ಲಿ ಹೆಂಗು ದೊಡ್ಡದಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ಶಾಪಿಂಗ್ ಮಾಲ್. ಇದು ಶಾಪಿಂಗ್ ಮಾಲ್ಗೆ ಮಾತ್ರ ನಮ್ಗೆ ಎಂಟ್ರಿ ಕೊಡ್ತಾರೆ. ಸ್ಕೈ ಡೆಕ್ಗೆ ಹೋಗ್ಬೋದು ಹಂಗೆ ಮೇಲ್ಗಡೆ. ಅಮೇಝಿಂಗ್. ಓಹೋ ಚಿನ್ನು, ಏನಿದು? ನಾವೆಲ್ಲಿದ್ವಿ ಇವಾಗ? ಗ್ರೌಂಡ್ ಫ್ಲೋರ್ ಅಂತಾನೆ ಬಂದಿದ್ದು. ಅಲ್ಲಿ ನೋಡಿ. ಓ ಕರೆಕ್ಟ್ ಅಲ್ವಾ? ಹಲೋ, ಗ್ರೌಂಡ್ ಫ್ಲೋರಿಂದ ಬಂದ್ವಿ. ಅಲ್ಲೂ ಕೆಳಗಡೆ ಹೋಗ್ಬೋದು. ಹೆಂಗೆ ಏನಿದು ತಲೆನೇ ಅರ್ಥ ಆಯ್ತಲ್ಲ ನನಗೆ. 6th ಫ್ಲೋರಲ್ಲಿ ಇದೀವಂತ ನಾವಿವಾಗ. ಹೌದಾ? ಎಸ್. ಇವಾಗ ಅಬ್ಸರ್ವ್ ಮಾಡಿದ್ರೆ ನೀವು, ಹಂಗೆ ನಾವು ಕಟ್ ಮಾಡ್ತಾ ತೊಗೊಂಬಂದ್ವಿ ಫೋನ್ನ, ಇದನ್ನ ಕ್ಯಾಮ್ರಾನ. ಅಲ್ಲಿಂದ ಬರ್ಬೇಕಾದ್ರೆ ಗ್ರೌಂಡ್ ಫ್ಲೋರ್ ಆಗಿತ್ತಲ್ವಾ, ಕೆಳಗಡೆ ಬೇಸ್ಮೆಂಟ್ ತಗೋತಾ ಇದ್ವಿ. ಬಟ್ ನಾವು 6th ಫ್ಲೋರಲ್ಲಿ ಇದ್ದೀವಿ. ಕೆಳಗಡೆ ನೋಡು ಮಾಲ್ ಎಷ್ಟು ದೊಡ್ಡದಿದೆ. ಇದು 5th ಫ್ಲೋರ್ಗೆ ಬಂದ್ವಿ. ಈಗ L5 ಅಂತ ಬರ್ದಿದೆ ಅಲ್ಲಿ. 6th ಇಂದ 5th ಫ್ಲೋರ್ಗೆ ಬರ್ತಾ ಇದೀವಿ ಇವಾಗ. ಓಕೆ. ಇದು ವಿಚಿತ್ರ. ಆಕ್ಚುಲಿ ಬಿಲ್ಡಿಂಗ್ ಎಲ್ಲ ವಿಚಿತ್ರ. ಇದು ಒಳಗಡೆ ಬಂದಾಗಲೇ ಗೊತ್ತಾಗಿದ್ದು ನನಗಿದು. ನಾವು 6th ಫ್ಲೋರಲ್ಲಿ ಇದ್ದಿದ್ದು ಗ್ರೌಂಡ್ ಫ್ಲೋರ್ ಅದು. ಎಕ್ಸಾಕ್ಟ್ಲಿ. ಬಾಯ್ಲಿ. ವಾವ್, ಓಹೋ ಇಷ್ಟು ದೊಡ್ಡದಿದೆಯಾ? ಅಮೇಝಿಂಗ್ ಗುರು. ಹಿಂಗೆ ಶಾಪಿಂಗ್ ಮಾಲ್ ಇಷ್ಟು ದೊಡ್ಡದಾಗಿ ಹಿಂಗೆ ಓಪನ್ ಆಗಿ ಕಟ್ಬಿಟ್ಟವ್ರೆ. ಹೇಳ್ತಾರೆ ಈ ಚಾಂಗ್ಚಿಂಗಲ್ಲಿ ಹುಟ್ಟಿ ಬೆಳೆದಿರ್ತಾರಲ್ಲ ಅವರು ಹುಟ್ಟಿ ಅವ್ರು ಸಾಯೋ ತನಕ ಭೂಮಿ ಅನ್ನೋ ತಳಭಾಗನೇ ನೋಡಲ್ವಂತೆ. ಯಾಕಂದ್ರೆ ಅವ್ರು ಅನ್ಕೊಂಡಿರ್ತಂದ್ರೆ ಭೂಮಿ ಅಂತ, ಅದು ಭೂಮಿ ಅಲ್ಲ, ಯಾವುದೋ ಮೇಲ್ಗಡೆ 4th ಫ್ಲೋರು 20th ಫ್ಲೋರ್ ಹಂಗಿರುತ್ತಂತೆ. ಅಷ್ಟು ವಿಚಿತ್ರವಾಗಿ ಬಿಲ್ಡ್ ಮಾಡಿದ್ದಾರೆ ಈ ಸಿಟಿನ. ಹೆಂಗೆ ಹೋಗೋದು ಕೆಳಗಡಿಕೆ? ಹಿಂಗೆ ಲಿಫ್ಟು, ಅಲ್ಲಿ ಹಿಂದೆ ಲಿಫ್ಟ್ ಇರುತ್ತೆ. ಮೇಲ್ಗಡೆ ನೋಡ್ತೀನಿ. ಏನಿದು ನೀರೆಲ್ಲ ಹಾಕವ್ರೆ? ಏನೇನೋ ವಿಚಿತ್ರ ಮಾಡೋರು ಗುರು ಇಲ್ಲಿ. ಚೈನಾದವ್ರು ಅಂತೀವಿ, ಮೀನ್ಗೀನ್ ಬಂದ್ಬಿಟ್ಟದು. ಏನಾಯ್ತು, ನಾರ್ಮಲ್ ಶಾಪಿಂಗ್ ಮಾಲ್ ಅಷ್ಟೇ, ಬಟ್ ಕಟ್ಟರೆ ಬಿಲ್ಡಿಂಗ್ ಹಂಗೆ ಕಟ್ಟಿದಾರೆ ಅಷ್ಟೇ ಅಲ್ವಾ? ಇದು ಗ್ರೌಂಡ್ ಫ್ಲೋರಲ್ಲೂ 6 ಫ್ಲೋರ್ ಇದೆ. ಮೇಲ್ಗಡೆ ಬಿಟ್ಬಿಡು. ಅದೇ ಇವ್ರಿಗೆ ಬೇಸ್ಮೆಂಟ್ ಎಲ್ಲಿದೆ ಇದು ಬಿಲ್ಡಿಂಗ್ದು? ಅದು ಗೊತ್ತಿಲ್ಲ, ಅದನ್ನು ಗೊತ್ತಿಲ್ಲ ಬೇಸ್ಮೆಂಟು. ಆ್ಯಕ್ಚುಲಿ ನೀವು ಲೆಕ್ಕ ಹಾಕಿ, ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾವು ಹಿಂಗೆ ನಡ್ಕೊಂಬಂದ್ವಲ್ಲ, ನಾವು ಕಟ್ ಮಾಡಿಲ್ಲ, ನಡ್ಕೊಂಬಂದ್ವಲ್ಲ. ನಾನು ಅದೇ ಗ್ರೌಂಡ್ ಫ್ಲೋರು ಅದೇ ಬೇಸ್ಮೆಂಟ್ ಅಂದ್ಕೊಂಡೆ. ಆ್ಯಕ್ಚುಲಿ ಅದು ಬೇಸ್ಮೆಂಟ್ ಅಲ್ಲ. ಮೋಸ್ಟ್ಲಿ ನೋಡಿ ಇಲ್ಲಿ ಕೆಳಗಡೆ ಹೆಂಗಿದೆ. ಮೋಸ್ಟ್ಲಿ ಕೆಳಗಡೆ ಎಲ್ಲೋ ಬೇಸ್ಮೆಂಟ್ ಇರುತ್ತೆ. ಆಶಾ ಹೋಗೋಣ ಕೆಳಗಡೆ. ಕೆಳಗಡೆ ಹೋಗೋಣ ಬಾ. ಹಿಂದೆ ಲಿಫ್ಟ್ ಇದೆ ಅನ್ಸುತ್ತೆ. ವಿಚಿತ್ರ ಗುರು. ಇಲ್ಲಿ ನೋಡಿ, ಇಲ್ಲಿ 3rd ಫ್ಲೋರು. 3rd ಫ್ಲೋರಲ್ಲೂ ಎಕ್ಸಿಟ್ ಆಗ್ಬೋದು. ಅಲ್ಲಿ ನೋಡಿ, ಅಲ್ಲಿ ಈಗ 4th ಫ್ಲೋರ್ ಇದ್ದೀವಿ. ಅಲ್ಲಿ 3rd ಫ್ಲೋರಿಂದ ಹೋದ್ರೆ ಅದು ಬೇಸ್ಮೆಂಟು. ಅಲ್ಲಿ ಆಶಾ ಅಲ್ವಾ? ಅಲ್ಲಿ ಕರೆಕ್ಟು. ಬೆಟ್ಟ ಗುಡ್ಡಮ್ಮನ ಒಂದು 4-5 ಬೆಟ್ಟ ಗುಡ್ಡ ಸೇರಿಸ್ಬಿಟ್ಟು ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಇದನ್ನ. ಆದರೆ ಚಾಂಗ್ಕಿಂಗು ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಕಂಟ್ರಿ. ಊಟ ಎಲ್ಲ ನೀವೇ ನೋಡಿದ್ರೆ 50 ರೂಪಾಯಿ 100 ರೂಪಾಯಿಗೆಲ್ಲ ಸಿಗುತ್ತೆ. ಕ್ಯಾಬ್ ರೇಟ್ 100 ರೂಪಾಯಿಗೆಲ್ಲ ಸಿಗುತ್ತೆ. ಆದರೆ ಈ ಮಾಲಲ್ಲಿ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್.
ಅನ್ಕೋತಾರ ಇದು ಫಾರಿನ್ ಬ್ರ್ಯಾಂಡ್ಸ್ನ ಸಪೋರ್ಟ್ ಮಾಡೋದು ಅಂತ. ನಿಜ ಎಲ್ಲ ನೋಡ್ತೇನೆ, ಟಾಮಿ ಫಿಂಗರ್ ಇಂದ ಕ್ಯಾಲ್ವಿನ್ ಕ್ಲೈನ್ ಎಲ್ಲ ಇದೆ ಅಲ್ಲಿ. ಆ್ಯಕ್ಚುಲಿ ನಾವು ಮೀಡಿಯಾದವರೆಲ್ಲ ಹೇಳ್ತಾರೆ ಚೈನಾದವರು ಎಲ್ಲ ಅವ್ರದ್ದೇ ಅಪ್ಪ, ಬೇರೆ ಯಾವುದು ಇದು ಮಾಡಲ್ಲ, ಅವ್ರು ಯಾವ ಬ್ರ್ಯಾಂಡ್ಸು ಇರಲ್ಲ, ಅಲ್ಲಿ ಏನೂ ಇರಲ್ಲ ಅಂತ. ಇಲ್ಲೂ ಎಲ್ಲ ಥರ ಬ್ರ್ಯಾಂಡ್ಸು ಅವೆ ನೋಡಿ. ಅಲ್ಲಿ ಟಾಮಿ ಫಿಗರ್ ಆಗಲಿ, ಮೊನಾಕೋ ಆಗಲಿ, ಇವೆಲ್ಲ ಫಾರಿನ್ ಬ್ರ್ಯಾಂಡ್ಸೇ. ಕೆಲ್ವಿನ್ ಕ್ಲೈನ್ ಆಗಲಿ ಅಲ್ವಾ ಆಶಾ? ಕೊಲಂಬಿಯಾ ಏಷ್ಯಾ ಎಲ್ಲ ಮೀಡಿಯಾದವ್ರು ಏನೇನೋ ಹಬ್ಬಿಸ್ತಾರೆ ಗುರು. ಈ ಮೀಡಿಯಾದವ್ರನ್ನ ನಂಬಬೇಕೋ ನಂಬಾರ್ದು ಏನೂ ಗೊತ್ತಾಗಲ್ಲ. ನಾವೀಗ ಲಿಫ್ಟಿಂದ ಮೇಲ್ಗಡೆಯಿಂದ ಕೆಳಗಡೆ ಹೇಳ್ಕೊಬಂದ್ವಾ, ಲೆವೆಲ್ 1 ಫ್ಲೋರ್ಗೆ. 1 ಅಂದರೆ ಇದು ಗ್ರೌಂಡ್ ಫ್ಲೋರ್ಗೆ ಹೋಗಿಲ್ಲ, 1 ಫ್ಲೋರು. ಬನ್ನಿ ಹೊರಗಡೆ ಹೋಗೋಣ, ತೋರಿಸ್ತೀನಿ ಹೆಂಗಿದೆ ಅಂತ. ಇನ್ನೊಂದು ಏನು ಗೊತ್ತಾ, ಚೈನಾದಲ್ಲಿ ಎಲ್ಲ ಬಂದು ಎಲೆಕ್ಟ್ರಿಕ್ ಕಾರು. ಚೈನಾದು ಟಾಪ್ ಸಿಟೀಸ್ ಬಂದುಬಿಟ್ಟು ಶಾಂಘೈ, ಬೀಜಿಂಗು ಮತ್ತು ಚಾಂಗಿಂಗ್ ಬಂದುಬಿಟ್ಟು ಸಖತ್ ಪಾಪ್ಯುಲೇಟೆಡ್ ಸಿಟಿ ಆಗಿತ್ತು. ಅಂದರೆ ಪೊಲ್ಯೂಷನ್ ಆಗಿತ್ತು, ಏರ್ ಪೊಲ್ಯೂಷನ್ನು. ಎಲ್ಲ ಇಡೀ ಬೈಕು ಕಾರ್ನು ಎಲ್ಲ ಎಲೆಕ್ಟ್ರಿಕ್ ಮಾಡಿಬಿಟ್ರು. ನೋಡಿ ಇವೆಲ್ಲ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಕಾರ್ಗಳೆಲ್ಲ ಎಲೆಕ್ಟ್ರಿಕ್ ಕಾರ್ಗಳೇ. ಆದರೆ ಇದು ಯಾವ ಕಾರು ಅಂತ ನಮಗಂತೂ ಗೊತ್ತಾಗಲ್ಲ. ಎಲೆಕ್ಟ್ರಿಕ್ ಕಾರ್ ಇದು ನೋಡಿ. ಮುಂದುಗಡೆ ಲೈಟ್ ಹೆಂಗೆ ಹಾಕವ್ರೆ, ಲೈಟು ಚೆನ್ನಾಗಿದೆ ಗುರು. ಇನ್ನೂ ಒಂಥರ ಕಾರ್ಸ್ ಇವೆಲ್ಲ ಒಳ್ಳೆ ಇದೆ. ಅಯ್ಯೋ ಸೀಟ್ಸ್ ನೋಡು ಚಿನ್ನು. ವಾಟ್ ಇಸ್ ದ ನೇಮ್ ಆಫ್ ದ ಕಾರ್? M7 ಕಾರ್ ಅಂತೆ ಚಿನ್ನು. ಒಳಗಡೆ ಹೆಂಗಿದೆ, ಲಕ್ಸುರಿ. ಓ ಮೈ ಗಾಡ್, ಸಾಕಾಗಿದೆ ಕಾರ್ ಮಾತ್ರ. ಮುಂದ್ಗಡೆ ಡಿಸ್ಪ್ಲೇ ಎಲ್ಲ ಹೆಂಗಿದೆ ಗೊತ್ತಾ, ತೋರಿಸ್ತೀನಿ ನೋಡಿ ಬನ್ನಿ. ನೋಡಿ ಡಿಸ್ಪ್ಲೇ ಎಲ್ಲ ಹೆಂಗಿದೆ ಕಾರ್ದು. ಸೀಟ್ಗಳೆಲ್ಲ ಏನು ಲಕ್ಸುರಿ ಇದೆ ಗೊತ್ತಾ. ಓಹೋ, ಯಾವುದೋ ಕಂಫರ್ಟಬಲ್ ಸೋಫಾಗಳಲ್ಲಿ ಕೂತ್ಕೊಂಡಂಗಿದೆ. ಯಾವುದೋ ಸೋಫಾ ಸೆಟ್ ಮೇಲೆ ಕೂತ್ಕೊಂಡಂಗೆ. ಹೋಮ್ ಥಿಯೇಟರ್ ನೋಡ್ದಂಗೆ ಆಯ್ತು ಹೊರಗಡೆಯಿಂದ. ಚೈನಾ ಕಾರ್ ಅನ್ಕೋತೀವಿ, ಬೇರೆಗೆ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಎಲ್ಲ ಚೈನಾ ಮೇಡು. ಇವ್ರು ಮಾತ್ರ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಅಶಾ. ಏನು ಕಂಫರ್ಟಬಲ್ ಆಗಿದೆ. ಯಾವುದೋ ಐಟೋ M2 ಕಾರ್ ಅಂತೆ. ಎಲೆಕ್ಟ್ರಿಕ್ ಕಾರು. ಓಕೆ, ಎಲೆಕ್ಟ್ರಿಕ್. ಆ್ಯಕ್ಚುಲಿ ಟೆಸ್ಲಾ ಎಲ್ಲ ಈ ಥರ ಮುಟ್ಟಿದ್ರೆ ಹೆಂಗೆ ಒಳ್ಳೆ ಪ್ಲಾಸ್ಟಿಕ್ ಮುಟ್ದಂಗೆ ಆಗುತ್ತೆ, ಬಟ್ ಇದೊಂಥರ ವೆಯ್ಟ್ ಕೂಡ ಇದೆ ಆ್ಯಕ್ಚುಲಿ. ಇದು ನೋಡಿ ಚಿನ್ನು, ಇದು ಹಿಂದೆ ಬೇರೆ ಹೋಗ್ತಿಂಗೆ. ಇದೆಲ್ಲ ನಾರ್ಮಲ್ಲು, ಆದರೆ ಅದು ಫೀಲ್ ಇದೆಯಲ್ಲ ನಿನಗೆ. ಚಿನ್ನು ಇಲ್ಲಿ ನೋಡಿ, ಇಲ್ಲಿ ಇದು ಬರ್ತೈತೆ, ಹೋಮ್ ಥಿಯೇಟರ್ ಬರುತ್ತಲ್ಲ. ನಾನು ಹೇಳಿವ ನೋಡ್ತಿದ್ದಂಗೆ ಚಿನ್ನು. ಇದು ಹಿಂಗೆ ಕೆಳಗೆ ಹೋಗ್ತಾ ಇದೆ. ಆಮೇಲೆ ಇಂಥ ಸೀಟ್ಗಳು ನಮ್ಮ ಕ್ಯಾಬ್ ಡ್ರೈವರ್ಗಳು ಇರ್ತಾರೆ ಗೊತ್ತಾ, ಲಾಂಗ್ ಹೊಡಿತಾರೆ ಗೊತ್ತಾ, ಅವ್ರಿಗೆ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅವರು ಒದ್ಲಾಡ್ತಿರ್ತಾರೆ ಮಲ್ಗಕ್ಕೆ. ಇಲ್ಲಿ ನೋಡಿ, ಕಾಲು ತೋರ್ಸಷ್ಟ, ಇಲ್ಲಿ ನೋಡಿ, ಇಲ್ಲಿ ಅದೇ ಹೋಮ್ ಥಿಯೇಟರ್ ಇರ್ತಲ್ಲ, ಇಲ್ಲಿ ನೋಡಿ, ಆರಾಮಾಗಿ ಹಿಂಗೆ ಮಲ್ಕೊಂಡು ಹೋಗ್ಬೋದು ಅಂತ. ಡ್ರೈವರ್ಗೂ ಹಿಂಗೆ ಕೊಟ್ಟಿದ್ರೆ ಮಲ್ಕೊಂಡು ಓಡಿಸ್ಬೋದಾ? ಸಾಕಾದ ಗುರು ಎಕ್ಸ್ಪೀರಿಯನ್ಸು. ಹುವಾಯಿ ಅವ್ರದ್ದು ಎಲ್ಲ. ಫೋನ್ ಅವ್ರದ್ದು ಇದು ಡ್ಯಾಶ್ ಬೋರ್ಡ್ ಎಲ್ಲ. ಲಕ್ಸುರಿ ನೋಡಿ. ಲೆದರ್ ಬಾಯಿಲ್ ತೋರಿಸ್ತೀನಿ. ಬಾಯಿಲಿ ಇಲ್ಲಿ ನೋಡಿ, ಲೆದರ್ ಫ್ಯಾಬ್ರಿಕ್ಕು ಹೆಂಗಿದೆ ಅಂತ. ಯಾವುದೋ ನಾರ್ಮಲ್ ಕಾರ್ನ ಹೆಂಗೆ ಮಾಡೋರೆ ಅಲ್ವಾ ಇವರು. ಸಖತ್ ಗುರು, ಅಮೇಝಿಂಗ್. ಆಮೇಲೆ ಮುಂದ್ಗಡೆ ಹೆಡ್ಲೈಟ್ ನೋಡಿ ಹೆಂಗಿದೆ, ಇದು ಲೈಟ್ ಗೊತ್ತೈತೆ. ಅಷ್ಟೇ ಶಾಕ್ ಬಿದ್ದ ಕಾರ. ಸೀಟ್ ಚೆನ್ನಾಗಿತ್ತು, ಪ್ಯಾಸೆಂಜರ್ ಸೀಟ್ ತುಂಬ ಚೆನ್ನಾಗಿತ್ತು. ಆಶೆಗೆ ಏನಾದರೂ ಈ ಥರ ಕೊಟ್ಬಿಟ್ರೆ ಮೊದಲೇ ನಾವು ಲಾಂಗ್ ಡ್ರೈವ್ಗಳು ಹೋಗ್ತೀವಾ, ಹಿಂಗೆ ಇದ್ಬಿಟ್ರೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ತೀವಿ. ಅದೇ ಬೇಡ, ರಿಲ್ಯಾಕ್ಸ್ ಎಲ್ಲ ಮಾಡಲ್ಲ. ರೋಡೆಲ್ಲ ನೋಡೋದು ಯಾರು, ರಿಲ್ಯಾಕ್ಸ್ ಮಾಡಿದ್ರೆ ರೋಡ್ ನೋಡೋಕ್ಕಾಗಲ್ಲ. ಓಕೆ, ಇವಾಗ ನಾವು ಯಾವ ಫ್ಲೋರಲ್ಲಿ ಇದ್ವಪ್ಪ? 0 ಇಂದ 6 ಫ್ಲೋರು, 6 ಫ್ಲೋರಿಂದ ಗ್ರೌಂಡ್ ಫ್ಲೋರಿಗೆ ಬಂದ್ವಿ. ಎಕ್ಸಿಟ್ ಆಗ್ಬಿಟ್ಟು ನೋಡ್ಬೇಕು ಎಷ್ಟನೇ ಫ್ಲೋರಲ್ಲಿ ಇದ್ರಿ ನಾವು ಇವಾಗ ಅಂತ. ಅದೇ ಗೊತ್ತಿರಲ್ಲ ಅಲ್ವಾ? ಅದು ಗೊತ್ತಿಲ್ಲ. ಮಾಲ್ ನಾರ್ಮಲೇ ನಾವು ಮಾಲ್ ತೋರ್ಸಕ್ ಬಂದಿರ, ನಿಮಗೆ ಬಿಲ್ಡಿಂಗ್ ತೋರ್ಸಕ್ ಬಂದಿರೋದು. ರಫೇಲ್ಸ್ ಹಿಂಗೆ ಆರ್ಕಿಟೆಕ್ಚರಲ್ಲಿ ಕಟ್ಟವ್ರೆ ಇವರು ಅಂತ. ಚೂರು ಯಾವ ಫ್ಲೋರಲ್ಲಿ ಇದೀವಿ ನಾವು? ಅಲ್ಲಿ 8th ಫ್ಲೋರ್ ಅಂತ ಬರ್ದಿದೆ. ಯಾವ ಒಂದು ಗೊತ್ತು ಅಲ್ಲ, ಅಲ್ಲಿ 8th ಫ್ಲೋರ್ ಅಂತ ಬರ್ದಿದೆ ನೋಡಲ್ಲಿ. ಹೌದಾ? ಅಲ್ಲಿ ಎಲ್ಲಿದ್ದೀವಿ ಅಂತಾನೆ ಗೊತ್ತಿಲ್ಲ. ಆದರೆ ಇಲ್ಲಿ ಮಾತ್ರ 8ನೇ ಫ್ಲೋರ್ ಅಂತ ಬರ್ದೈತೆ. ಏನ್ ಗುರು, ನಾನು ಹೇಳಿಲ್ವಾ ನಾವಿಲ್ಲಿ ಭೂಮಿನೇ ಟಚ್ ಮಾಡಲ್ಲ ಅಂತ ಹೇಳ್ಬಿಟ್ಟು. 8ನೇ ಫ್ಲೋರ್ ಅಂತ ಇದು. ಹೌದಾ? 8ನೇ ಫ್ಲೋರ್ ಇದು. ಚಿರು, ನಾವು ಮೇಲ್ಗಡೆ ಎಲ್ಲಿಂದನೋ ಇಳಿ ಕೆಳಗಡೆ ಇಳ್ಕೊಂಡ್ಬಂದ್ವಿ. ಹಂಗೆ ತಿರುಗಿಸು, ಎಲ್ಲಿ ಚೇಂಜ್ ಆಯ್ತು ನೋಡೋ ಸೀನ್ರಿ. ನಾವು ಯಾವ್ದೋ ಕಡೆನೇ ಬಂದ್ಬಿಟ್ವಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಲ್ವಾ. ನಾವ್ ಎಲ್ಲಿಂದ ಹತ್ಕೊಂಡಿವಿ, ನಾವ್ ಎಲ್ಲಿಗೆ ಬಂದ್ವಿ ಏನು ಗೊತ್ತಿಲ್ಲ ಗುರು. ಓ ಮೈ ಗಾಡ್. ನನಗೆ ರಫೇಲ್ ಬಿಲ್ಡಿಂಗ್ ಎಲ್ಲ ಇದ್ವಿ ಚಿನ್ನು. ಗೊತ್ತು, ಅದೇ ಬಿಲ್ಡಿಂಗ್ ಅಲ್ಲಿ ಇರೋದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ.
ನಿಜವಲ್ಲೂ ಆ್ಯಕ್ಚುಲಿ ಆರ್ಕಿಟೆಕ್ಚರ್ಗೆ ಒಂದು ಮೈಂಡ್ ಬ್ಲೋಯಿಂಗ್ ಅನ್ಬೋದು. ನಾವು ಯಾವುದೋ ಫ್ಲೋರಲ್ಲಿದ್ವಿ, ಕೆಳಗೆ ಇಳ್ಕೊಂಡು ಬಂದು ಇಲ್ಲಿ ನೆಲ ತಿರ್ಗಾ ಟಚ್ ಮಾಡ್ತಾ ಇದ್ದೀವಿ. ವ್ಯೂನೂ ಚೇಂಜು. ನೋಡಿ ಇದೇ ಬಿಲ್ಡಿಂಗಲ್ಲಿ ಇರೋದು ನಾವು, ರಫೇಲ್ ಬಿಲ್ಡಿಂಗಲ್ಲೇ ಇದ್ದೀವಿ. ಇನ್ನು ಇದು ಎರಡೆರಡು ಕಾಣಿಸ್ತಾ ಐತೆ. ಆ ಕಡೆ ಎರಡು ಇರಬೇಕು. ಅಲ್ಲಿ ಡೆಕ್ ಕಾಣಿಸ್ತಾ ನೋಡಲ್ಲಿ. ನಿಮ್ಗೆ ಏನು ಎಡಿಟ್ ಮಾಡಿಲ್ಲ, ನಾವು ಹೆಂಗೆ ಕ್ಯಾಮ್ರಾ ಎತ್ಕೊಂಡ್ಬಂದಿವಿ ಹಂಗೆ ನಿಮಗೂ ತೋರಿಸ್ತಾ ಇದ್ದೀವಿ. ನಿಮ್ಗೆ ಹೆಂಗೆ ಶಾಕ್ ಆಗ್ತಾ ಇದೆ, ನಮಗೂ ಹಂಗೆ ಶಾಕ್ ಆಗ್ತಾ ಇದೆ. ಬಿಕಾಸ್ ನಮಗೂ ಇದು ಎಲ್ಲೂ ಕೊಟ್ಟಿರಲಿಲ್ಲ. ಅವರು ಕಮ್ಮಿ ಟೈಮಲ್ಲಿ ಎಷ್ಟು ಚೆನ್ನಾಗಿ ಅಕಾಮಿಡೇಟ್ ಮಾಡಿದ್ದಾರೆ ಜನಗಳನ್ನ, ಈ ಪಾಪ್ಯುಲೇಷನ್ ಆಗಕ್ಕೆ ಸಾಧ್ಯ. ಇದಕ್ಕೆ ಸೈಬರ್ ಪಂಕ್ ಅಂತ ಹೇಳೋದು. ಈ ಥರ ವಿಚಿತ್ರ ಬಿಲ್ಡಿಂಗ್ಗಳಿಂದ ಅಟ್ರಾಕ್ಟ್ ಮಾಡ್ತಾ ಇದೆ. ಇವ್ರು ಇವಾಗ ಏನು ಮಾಡ್ತಾರೆ ಗೊತ್ತಾ, ದೊಡ್ಡ ದೊಡ್ಡ ಆಟೋಮೊಬೈಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಆಮೇಲೆ ಸಾಫ್ಟ್ವೇರ್ ಇಂಡಸ್ಟ್ರಿ ಆಗಿರ್ಬೋದು, ಆಮೇಲೆ ಇದು ಬಟ್ಟೆಗಳು ಅದನ್ನ ಮ್ಯಾನುಫ್ಯಾಕ್ಚರ್ ಆಗಿರೋದು, ಅದೆಲ್ಲ ಇಲ್ಲಿ ತಯಾರಿಸ್ತಾ ಇದ್ದಾರೆ ಇವಾಗ. ಆ್ಯಕ್ಚುಲಿ ನಿಮಗೇನಾದರೂ ಚಾಂಕಿಂಗ್ ಸಿಟಿ ಬಗ್ಗೆ ಕೇಳಿದಿರಾ, ಹೆಸರು ಗೊತ್ತಾ ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಬಿಕಾಸ್ ತುಂಬ ಜನ ಈ ಸಿಟಿ ಕೇಳೇ ಇಲ್ಲ. ಈಗ 2010 ಆದಮೇಲೆ ಈ ಸಿಟಿ ಇಷ್ಟೊಂದು ಡೆವಲಪ್ ಆಗೋಕ್ಕೆ ಶುರು ಮಾಡಿರೋದು. ಚೈನಾ ಅರ್ಬನೈಸೇಷನ್ ಸ್ಟಾರ್ಟ್ ಮಾಡಾದ್ಮೇಲೆ, ಅದಾದಮೇಲೆ ಜನಗಳು ಇಲ್ಲಿ ಬರೋಕ್ಕೆ ಶುರು ಮಾಡಿ ಇವಾಗ 3,40,00,000 ಜನ ಉಳ್ಕೊಂಡವ್ರೆ. ಆ ಉಳ್ಕೊಂಡಿರೋ ಜನನೆಲ್ಲ ಎಲ್ಲಿರಿಸ್ತಾರೆ? ಇಲ್ಲಿರಿಸ್ತಾರೆ. ನೋಡಿ ಅಲ್ಲಿ ಎಲ್ಲ ಕಡೆ ನೀವು ತಿರುಗಿದ್ರೆ ಎಲ್ಲ ಕಡೆ ಅಪಾರ್ಟ್ಮೆಂಟ್ಗಳು, ಸ್ಕೈ ಸ್ಕೇಪರ್ ಅಪಾರ್ಟ್ಮೆಂಟ್ಸ್ಗಳು. ಇಂಥ ಜಾಗದಲ್ಲಿ ಜನಗಳನ್ನ ಉಳಿಸಿದ್ದಾರೆ. ಒಂದೊಂದು ಕಡೆ ಹೋದ್ರು ಕಿರಣ, ಒಂದೊಂದು ದಿಕ್ಕಲ್ಲಿ ಒಂದೊಂದರ ಡೈರೆಕ್ಷನ್ ಒಂದೊಂದು ಕಾಣಿಸ್ತಾ ಇದೆ ನಮಗೆ. ಅವೆಲ್ಲ ಅಪಾರ್ಟ್ಮೆಂಟ್ಸ್ ಚಿನ್ನು. ಇಲ್ಲಿಂದ ಫುಲ್ ವ್ಯೂ ಕಾಣಿಸ್ತಾ ಇದೆ ನೋಡ ಎಷ್ಟು ಹೈಟಲ್ಲಿದೆ ಅಂತ. ನನಗೆ ಎಲ್ಲಿ ನೋಡೋದು ಎಲ್ಲಿ ಬಿಡೋದು ದೇವರೇ ಗೊತ್ತಾಗ್ತಾ ಇಲ್ಲ. ಸ್ಕೈ ಸ್ಕೇಪರ್ಸ್ ನಮಗೆ ಹಳ್ಳಿಗಳು ಮತ್ತು ನೇಚರ್ ಇಷ್ಟ ಅಲ್ವಾ. ಬಟ್ ಈ ಸ್ಕೈ ಸ್ಕೇಪರ್ಸ್ ನೋಡ್ರೆ ಈ ಥರ ಕಟ್ಟಬಹುದಾ ಈ ಬೆಟ್ಟಗಳ ಮಧ್ಯೆ ಅಂತ ಆಶ್ಚರ್ಯ ಇದಾಗುತ್ತೆ. ಅಲ್ಲಿ ನೋಡಿ ಚಿನ್ನು, ಹತ್ತು ಕಡೆ ನೋಡಿ ಚಿನ್ನು, ಅಲ್ಲಿ ಲೆಫ್ಟು. ನಮಗೂ ರಿಲ್ಯಾಕ್ಸ್ ಆಗಕ್ಕೆ ಒಂದು 2 ನಿಮಿಷ ಬೇಕು ಈ ವ್ಯೂ ನೋಡೋಕ್ಕೆ. ನಾವು ತೋರಿಸ್ತೀವಿ, ನಾವು ನೋಡ್ತೀವಿ, ನೀವು ನಮ್ಮ ಜೊತೆ ನೋಡಿ. ಟೈಮ್ ಲ್ಯಾಪ್ಸ್ ಹಾಕ್ಬಿಟ್ಬಿಡ್ತೀನಿ ಒಂದು 5 ನಿಮಿಷ. ನಾವೀಗ ಗ್ರೌಂಡ್ ಫ್ಲೋರ್ ಇದ್ದೀವಿ ಅಲ್ವಾ? ಇಲ್ಲ ಅಲ್ವಾ? ಅಲ್ಲಿ ನೋಡಿ, ಅಲ್ಲಿ ನಿಂತ್ಕೊಂಡಿರೋ ಜನ ಕಾಣಿಸ್ತಾ ಇದ್ದಾರೆ ನಿಮ್ಗಲ್ಲಿ. ಅಲ್ಲಿ ಅದು ಆಕ್ಚುಲಿ ಗ್ರೌಂಡ್ ಫ್ಲೋರು. ಅದು ಗ್ರೌಂಡ್ ಫ್ಲೋರ್ ಅಲ್ಲ ಚಿರಿ, ಇದು ಗ್ರೌಂಡ್ ಫ್ಲೋರು. ಅದು ಅಲ್ಲಿಂದ ಬಂದು ಅದು ಗ್ರೌಂಡ್ ಫ್ಲೋರು. ಓಕೆ, ಇಲ್ಲಿ ಬಂದ್ರೆ ಇಲ್ಲಿ ಗ್ರೌಂಡ್ ಫ್ಲೋರ್. ಬಟ್ ಇದು ಗ್ರೌಂಡ್ ಅಲ್ಲ, ಕೆಳಗಡೆ ನದಿ ಇದೆ. ಆಕ್ಚುಲಿ ನದಿ ಇದೆ ಗ್ರೌಂಡ್ ಫ್ಲೋರ್ ಅಲ್ವಾ? ನೋಡಿ ಕೆಳಗಡೆ ನದಿ ಇದೆ ಅಲ್ಲಿ, ಅದು ಗ್ರೌಂಡ್ ಫ್ಲೋರ್ ಆ್ಯಕ್ಚುಲಿ. ಆಕ್ಚುಯಲ್ ಆಗಿ ಎಕ್ಸಾಕ್ಟ್ ನೆಲ ಅದು. ಇಲ್ಲೊಂದು ನೆಲ ಐತೆ, ಅಲ್ಲೊಂದು ನೆಲ ಐತೆ, ಇನ್ನು ಎಲ್ಲೆಲ್ಲವೋ ಯಾರಿಗೂ ಗೊತ್ತು. ಇಲ್ಲಿಂದ ಕನೆಕ್ಟರ್ ಇಲ್ಲೊಂದು ಹೋಗುತ್ತೆ. ಇಲ್ಲಿಗೂ ಹೋಗುತ್ತೆ. ಇಲ್ಲಿ ಕೆಳಗಡೆನೂ ಓಡಾಡ್ಬೋದು. ಉತ್ತರ ದೇಶ ಹಂಗೆ ಹಿಂಗೆ ಅಂತ ಒಂದು 15 ವರ್ಷದಲ್ಲಿ ಸಿಟಿನ ಈ ಥರ ಡೆವಲಪ್ ಮಾಡಿ ಆರ್ಕಿಟೆಕ್ಚರ್ ಆ ಥರ ಎಲ್ಲ ಯೋಚಿಸ್ಬಿಟ್ಟು ಕಟ್ಸೋರಲ್ಲ, ನಿಜವಾಗ್ಲೂ ಅವ್ರಿಗೆ ಏನು ಹೇಳೋದ ಗೊತ್ತಿಲ್ಲ. ಚೆನ್ನಾಗಿದೆ ಆರ್ಕಿಟೆಕ್ಚರ್. ಕಿರಣ್, ಏನ್ ಗೊತ್ತಾ, ನೀ ಅಲ್ಲಿ ನೋಡ್ತೀಯ ರೋಡ್ಗಳು ಹಾವುಗಳ ತರ ಇರೋದು. ಅದು ಒಂದು ಟ್ರೈನ್ ಹೋಗುತ್ತೆ, ಒಂದು ಬಸ್ಗಳು ಹೋಗ್ತವೆ, ಮೀನ್ಸ್ ಲೈಕ್ ನಾರ್ಮಲ್ ವೆಹಿಕಲ್ಸ್ ಹೋಗುತ್ತೆ. ಆಮೇಲೆ ಒಂದು ಪೆಡೆಸ್ಟ್ರಿಯನ್ ಕೂಡ ನಡ್ಕೊಂಡು ಹೋಗೋದಿರುತ್ತೆ. ನಾವು ಮೊನ್ನೆ ಮೋನೋ ರೈಲ್ ತಿರ್ಗಾಡಿದ್ವಿ ಗೊತ್ತಾ, ಆ ತರನೇ ಅದು ಕೂಡ ಇರೋದು. ಇಲ್ಲೂ ನೆಲ ಇದೆ ಅಲ್ವಾ? ಕೆಳಗಡೆನು, ಅಲ್ಲಿ ಮೇಲ್ಗಡೆನೂ ನೆಲ ಇದೆ. ಅಯ್ಯೋ ಚಿನ್ನು, ನನ್ನ ಪ್ರಕಾರ ಏನೋ ಗೊತ್ತಿಲ್ಲ ಗುರು. ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ತಲೆ ಕೆಡ್ಸ್ಕೊಂಡು ಕೆಟ್ಟೋಗ್ಬಿಟ್ಟೈತೆ ನನಗೆ. ನೋಡಿ ಕ್ರೂಸ್ ಇದು, ನೈಟ್ ಕ್ರೂಸ್ ಇದು. ಅದು ಫುಲ್ಲು ತಿರುಗಾಡಿಸ್ತಾನೆ. ಇದು ಯಾಡ್ಸೋ ರಿವರ್ ಅಂತ. ಈ ರಿವರ್ ಫುಲ್ ಒಂದು ರೌಂಡ್ ಓಡಿಸ್ಕೊಂಡ್ ಬರ್ತಾನೆ. ಆಕ್ಚುಲಿ ಹೇಳ್ಬೇಕಾದ್ರೆ ನ್ಯೂಯಾರ್ಕ್ ಒಂದು ಪಾರ್ಟ್ ಮಾತ್ರ, ಟೈಮ್ ಸ್ಕ್ವೇರ್ ಅಲ್ಲಿ ಮಾತ್ರ ಒಂದು ಕ್ಲಸ್ಟರ್ ಆಫ್ ಬಿಲ್ಡಿಂಗ್ಗಳಿದ್ದಾವೆ. ಈ ಚಾಂಗ್ಚಿಂಗ್ ಸಿಟಿಲಿ ಇರಬ್ಬರ ಏರಿಯಾ ಎಲ್ಲ ಬಿಲ್ಡಿಂಗ್ಗಳೇ. ಆ್ಯಕ್ಚುಲಿ ನಮ್ಮ ಕ್ಯಾಮ್ರಾ ಎಷ್ಟು ಜಸ್ಟಿಫೈ ಮಾಡ್ತಾ ಇದೆಯೋ ಗೊತ್ತಿಲ್ಲ ಈ ಸಿಟಿನ. ಆದರೆ ಏನು ಗೊತ್ತಾ, ನನಗನ್ಸಿದ್ದು ಒಂದು 15 ವರ್ಷದಲ್ಲಿ ಒಂದು ಸಿಟಿನ ಡೆವಲಪ್ ಮಾಡಬೇಕು ಅಂದರೆ ಹೇಳಿಲ್ವ, 2010ವರೆಗೂ ಏನೂ ಇರಲಿಲ್ಲ. ಇದು ಇಂಡಸ್ಟ್ರಿಯಲ್ ಸಿಟಿ ಆಗಿತ್ತು. 2010ರಲ್ಲಿ ಅರ್ಬನೈಸೇಷನ್ ಮಾಡಬೇಕು ಅಂದ್ಬಿಟ್ಟು ಚೈನಾ ಗೌರ್ಮೆಂಟ್ ಅವರು ಈ ಸಿಟಿನ ಡೆವಲಪ್ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಜನಗಳು ಬರೋಕ್ಕೆ ಶುರು ಮಾಡಿದ್ರು. ಡೆವಲಪ್ ಮಾಡ್ತಾ ಇವಾಗೇನು ಆಟೋಮೊಬೈಲ್ಸು, ಲೈಟ್ಸು, ಬೈಕ್ಸು ಮತ್ತು ಎಲೆಕ್ಟ್ರಾನಿಕ್ಸ್ ಇವೆಲ್ಲ ಎಕ್ಸ್ಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದು ಬೆಳೆದು ಕೇವಲ ಒಂದು 15 ವರ್ಷದಲ್ಲಿ ಒಂದು ಸಿಟಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸಿಟಿಯಾಗಿ 3.4 ಕೋಟಿ ಜನ ಇದ್ದಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಹೆಂಗೆ ಡೆವಲಪ್ ಆಗಿರಬೇಕು ಸಿಟಿ ಅಂತ. ಅದಕ್ಕೆ ಜೀವಂತ ನಿದರ್ಶನನೇ ನಿಮ್ಮ ಎದುರುಗಡೆ ಕಾಣಿಸ್ತಾರೆ ಸ್ಕೈ ಸ್ಕೇಪರ್ಸು, ಬಿಲ್ಡಿಂಗ್ಸು, ಆ ಟೆಕ್ನಾಲಜಿ, ಆ ಆರ್ಕಿಟೆಕ್ಚರು, ಆ ಇಂಜಿನಿಯರ್ಸು ಪಟ್ಟಿರೋ ಕಷ್ಟ ನೋಡಿ ಹೆಂಗಿದೆ. ಸುಸ್ತಾಗುತ್ತೆ. ನೋಡ್ಕೊಂಡು ಹೋಗ್ತಾ ಇದ್ರೆ ನಡ್ಕೊಂಡು ಬಿಲ್ಡಿಂಗ್ಗಳು ನೋಡ್ಕೊಂಡು ಹೋಗ್ತಾನೆ ಇರ್ಬೋದು, ದಿನಗಳು ಗಟ್ಟಲೆ ಸಾಲಲ್ಲ. ನಾವು ಚೈನಾದ ಚಾಂಗ್ಕಿಯಾಂಗ್ ಸಿಟಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಆದರೆ ಅದಕ್ಕೂ ಮುಂಚೆ ಇದೇ ಆಗಸ್ಟ್ 18ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ದೇಶ ತೋರಿಸ್ತಾ ಇದ್ದೀವಿ. ಯಾವ್ದಾದ್ರು ಗೊತ್ತಾ?
ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲೆಂಡ್, ನೆದರ್ಲೆಂಡ್ಸ್, ಫ್ರಾನ್ಸ್, ಇಟ್ಲಿ, ಲಿಶಿಸ್ಟೈನ್ 8 ಕಂಟ್ರಿನ 13 ದಿನ ತೋರಿಸ್ತೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ವರ್ಡ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ಇರೋ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಬೇಗ ಫಿಲ್ ಔಟ್ ಆಗ್ತಾ ಇದೆ. ಎಲ್ಲರೂ ಆಗಸ್ಟ್ 18ನೇ ತಾರೀಕು ಒಟ್ಟಿಗೆ ಯುರೋಪ್ಗೆ ಹೋಗೋಣ. ಈ ಚಾಂಕಿಂಗ್ ಸಿಟಿಲಿ ಒಂದೊಂದೆಲ್ಲ ಅಡಗಿರೋದು, ಇನ್ನೊಂದು ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು, ಎಸ್ಪೆಷಲಿ ಟಿಕ್ಟಾಕರ್ಸ್ ಇದಾರಲ್ಲ, ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾರಂತೆ. ಏನು ಗೊತ್ತಾ, ರೋಡಲ್ಲಿ ಹಾಕೊಂಡ್ಬಿಡ್ತಾರೆ, ಹೋಗ್ಬಿಟ್ಟು ಲೈವ್ ಹೋಗ್ಬಿಡ್ತಾರೆ. ಲೈವ್ ಹೋದಾಗ ಎಷ್ಟೊಂದು ಜನ ಅದನ್ನ ನೋಡಿದಾಗ ಅವ್ರಿಗೆ ದುಡ್ಡು ಬರುತ್ತೆ ಅಂತ ಒಂದು ಟಿಕ್ಟಾಕ್ ಸ್ಟ್ರೀಟ್ಗೆ ಹೋಗ್ತೀವಿ ಬನ್ನಿ. ಟಿಕ್ಟಾಕ್ ಸ್ಟ್ರೀಟು, ಆ ಸ್ಟ್ರೀಟ್ ಹೆಸರು ಟಿಕ್ಟಾಕ್ ಸ್ಟ್ರೀಟು. ಸ್ಟುಡಿಯೋ ಸೆಟಪ್ ಮಾಡ್ಕೊಂಡಿರ್ತಾರೆ ಎಲ್ಲ ಕಡೆ. ಆ್ಯಕ್ಚುಲಿ ಸ್ಟುಡಿಯೋ ಸೆಟಪ್ ಮಾಡ್ಕೊಂಡಿರ್ತಾರೆ, ಡ್ಯಾನ್ಸ್ ಆಡ್ತಿರ್ತಾರೆ, ಫೋಟೋಸ್ ತಕ್ಕೊಳ್ತಾ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ನೋಡೋಣ ಬನ್ನಿ. ನಾವು ಚೈನಾನ ಬಡ ದೇಶ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಚೈನಾ ಬಡ ದೇಶ ಅಲ್ಲ, ಇಲ್ಲಿ ಜನರಿವರು ಬಡ ದೇಶ ಅಲ್ಲ, ಹೈಯರ್ ಮಿಡಲ್ ಕ್ಲಾಸು. ಹೆಂಗೆ ಗೊತ್ತಾಗುತ್ತೆ ಅಂದರೆ ಅವ್ರು ಹಾಕಿರೋ ಬಟ್ಟೆಗಳು ನೋಡಿದ್ರೆ ಗೊತ್ತಾಗುತ್ತೆ, ಒಂಥರ ಕ್ಲಾಸಾಗಿ ಬಟ್ಟೆ ಹಾಕಿರ್ತಾರೆ ಅಲ್ಲ. ನೋಡು, ಒಬ್ರೊಬ್ರು ವಿಚಿತ್ರವಾಗಿರ್ತವೆ, ಸಖತ್ತಾಗಿರ್ತವೆ ನೋಡಕ್ ಮಾತ್ರ. ಟ್ರೆಂಡ್ ಕ್ಲಾಸಿ ಆಗಿರುತ್ತೆ ಬಟ್ಟೆ. ಚಿನ್ನು ಕ್ಯಾಮ್ರಾಗಳು ನೋಡಿ ಎಷ್ಟು ಪ್ರೊಫೆಷನಲ್ ಇದಾವೆ ಎಲ್ಲ. ಕ್ಯಾಮ್ರಾಗಳು, ಲೈಟ್ಗಳು ನೋಡಿ ಈ ಥರ ಫುಲ್ಲು ರೆಡಿಯಾಗಿ ಬಂದ್ಬಿಟ್ಟಿರ್ತಾರ. ಕ್ಯಾಮ್ರಾಗಳು, ಲೈಟ್ಗಳು, ಪ್ರಾಪ್ಸ್ಗಳು ಇಟ್ಕೊಂಡು, ಬೊಂಬೆ ಗಿಂಬೆ ಇಟ್ಕೊಂಡು, ಹಾಡು ಹೇಳ್ಕೊಂಡು, ಸೊ ಮಾತಾಡ್ಬಿಟ್ಟು ಎಂಗೇಜಿಂಗ್ ಆಗಿ ಇಟ್ಕೊಂಡಿರ್ತಾರೆ. ಸೊ ಒಂಥರ ಇವ್ರದ್ದು ಗುರುದು ಜೀವನೋಪಾಯ ಅಂತ ಹೇಳ್ಬೋದು ಆ್ಯಕ್ಚುಲಿ. ಈ ಕ್ಯಾಮ್ರಾ ನೋಡಿ ಏನು ಸಕ್ಕತ್ತಾಗಿದೆ ಅಲ್ಲ. ಪ್ರೊಫೆಷನಲ್ ಫೋಟೋಗ್ರಾಫರ್ ಅವನು. ಫುಲ್ಲು ಕ್ಯಾಮ್ರಾ ಹಿಡ್ಕೊಂಡವ್ರೆ. ಸೂಪರ್ ಆಗಿದೆ ಫೋಟೋಗಳು ಇಲ್ಲೆಲ್ಲ. ಥ್ಯಾಂಕ್ ಯು. ಫೋಟೋಸ್ ಹೊಡಿತಾರಾ ನಿಮಗೆ? ಥ್ಯಾಂಕ್ ಯು. ಅವ್ರಿಗೊಬ್ರು ಮೇಕಪ್ ಮ್ಯಾನು ಇರ್ತಾರೆ ಚಿನ್ನು. ಹೌದಾ? ಅವ್ರಿಗೊಬ್ರು ಮೇಕಪ್ ಮ್ಯಾನು ಇರ್ತಾರೆ ನೋಡಿ, ಇಲ್ಲೆಲ್ಲ ರೆಡಿ ಆಗಿಬಿಟ್ಟಿರ್ತಾರೆ. ಆ ಬ್ಯಾಕ್ ಡ್ರಾಪ್ಗೆ ಫೋಟೋ ತಕ್ಕೊಂಡು ವಿಡಿಯೋ ಮಾಡೋದಾ? ಓ, ಇನ್ನು ರಾತ್ರಿ ಆಗಿಲ್ಲ, ರಾತ್ರಿ ಆಗಬೇಕು, ಇನ್ನು ಲೈಟ್ ಅಪ್ ಆಗಕ್ಕೆ. ಹೆಣ್ಮಕ್ಳು ರೆಡಿ ಆಗ್ಬಿಟ್ಟಿದ್ದಾರೆ ಕಲರ್ ಆಗಿ. ಕಲರ್ ಕೂದಲು ಹಾಕ್ಕೊಂಡು ಏನೇನೋ ವಿಚಿತ್ರವಾಗಿ ರೆಡಿ ಹಾಕ್ಕೊಂಡು ಚೆನ್ನಾಗವ್ರಿ ಹೆಣ್ಮಕ್ಳು. ನೋಡಿ ಚೆನ್ನಾಗಿ ಕೂತವ್ರೆ. ಓಹೋ, ಇಲ್ಲಿ ಇವ್ರು ನೋಡಿ ಚೆನ್ನಾಗವ್ರೆ, ವಿಚಿತ್ರವಾಗಿ ಚೆನ್ನಾಗಿದ್ದಾರೆ. ಮಾಡೆಲ್ಗಳು ಕಿರಣ್ ಒಬ್ರೊಬ್ರು ಒಂಥರ ಮುಂದೆ ಹೋಗ್ತಾ ಇದ್ರೆ ಹಂಗೆ ಎಷ್ಟು ಜನ ಅವರೇ ಗೊತ್ತಾ, ಫೋಟೋಗ್ರಾಫರ್ಸ್. ಅವರು ಪರ್ಸನಲ್ ಫೋಟೋಗ್ರಾಫರ್ಸ್ ಕರ್ಕೊಂಬಂದವ್ರೆ. ಫೋಟೋನು ಹೊಡಿತಾರೆ. ಇಲ್ಲಿ ಹಾಕ್ಬಿಟ್ಟವ್ರು ನೋಡ್ಚಿನ್ನು. ಏನಂತ? ಬೈಕ್ ಓಡಿಸಂಗಿಲ್ಲ ಹೆಣ್ಮಕ್ಳು, ನೀವು ರೋಡ್ಗೆ ಹೋಗಂಗಿಲ್ಲ, ಕ್ಲೈಮ್ ಮಾಡಂಗಿಲ್ಲ ಅಂತ. ಹೆಣ್ಮಕ್ಳು ಫೋಟೋ ಹಾಕ್ಬಿಟ್ಟು ಅಷ್ಟು ಜನ ಬರ್ತಾರೆ. ಇದು ನೋಡ್ರಪ್ಪ, ಚೈನಾದ ಟಿಕ್ಟಾಕ್ ಸ್ಟ್ರೀಟ್. ಇದು ಟಿಕ್ಟಾಕರ್ಸ್ದೆ ಅವಳಿ. ಇಲ್ಲಿ ಬೇರೆ ಸಗದ ಮಾಡಿಸ್ಕೊತವ್ರೆ ಫೋಟೋಶೂಟು. ಇಲ್ಲಿ ಈ ಹೆಣ್ಮಗು ನೋಡಿ ವೆಡ್ಡಿಂಗ್ ಡ್ರೆಸ್ ಹಾಕೊಂಡ್ಬಂದ್ಬಿಟ್ಟವ್ರೆ. ಇಲ್ಲಿ ವೆಡ್ಡಿಂಗ್ ಡ್ರೆಸ್ ಅಲ್ಲ. ಹೌದಾ? ನಾರ್ಮಲ್ ಡ್ರೆಸ್ ಹಂಗಿದ್ಯಾ? ಚೆನ್ನಾಗಿದೆ. ಚಿನ್ನು ಮೇಲ್ ನೋಡಿ, ಚಿನ್ನು ಇನ್ನೂ ಹೋಗ್ತಾನೆ ಇದೀವಿ. ಪಾಪ ಹೆಣ್ಮಕ್ಳು ಮಧ್ಯೆ ಒಂದು ಹುಡುಗ ಕಾಣಿಸ್ಕೊಂಡ ಇವಾಗ. ತಲೆ ಬಗ್ಗಿಸ್ಕೊಂಡು ಫೋಟೋ ಹಿಡ್ಕೊತಾವ ಪಾಪ. ಓಕೆ ಸ್ಕೆಚ್ ಆಗ್ತಾ ಚಿನ್ನು ಲೈವ್ಗೆ ಹೋಗೋಕ್ಕೆ. ಲೈವ್ಗೆ ಹೋಗ್ತೀನಿ ವಿಡಿಯೋ ಮಾಡಿ ಅಂತ. ಓಕೆ ರೋಡ್ ಫುಲ್ ಅವರೇ ಚಿನ್ನು. ಈ ಟಿಕ್ಟಾಕ್ ಸ್ಟ್ರೀಟಲ್ಲಿ ಈ ಥರ ಎಲ್ಲ ಕಡೆ ಬ್ಯಾಟ್ರಿಗಳು ಇಟ್ಟವ್ರೆ. ಯಾವಾಗ ಡ್ರೈನ್ ಔಟ್ ಆದ್ರೂ ಕೂಡ ಹಾಕೊಂಡು ತಗೊಳ್ಳಿ ಅಂತ ಬ್ಯಾಟ್ರಿನ. ಏನು ಗೊತ್ತಾ, ಬರೀ 40 ರೂಪಾಯಿ ಅಷ್ಟೇ ಸ್ಕ್ಯಾನ್ ಮಾಡ್ಬಿಟ್ಟು ತೊಗೊಳ್ಳೋದು. 1 ಅವರ್ಗೆ 40 ರೂಪಾಯಿ. ಆಮೇಲೆ ಸ್ಟ್ರೀಟ್ ಲೈಟ್ಸ್ಗಳು ನೋಡಿದ್ರಾ ಹೆಂಗಿದೆ ಅಲ್ವಾ? ವಿಚಿತ್ರವಾಗಿ ಒಂಥರ ಅಮೇಝಿಂಗ್ ಆಗಿದೆ ಈ ಸ್ಟ್ರೀಟ್ ಮಾತ್ರ. ಇಲ್ಲಿ ನೋಡಿ ಜನಗಳು ಓಡಾಡ್ತಾ ಇದ್ದಾರೆ, ಕಾರ್ ಬರ್ತಾ ಇದೆ, ಹೆಣ್ಮಕ್ಳೆಲ್ಲ ಫೋಟೋಗಳು ವಿಡಿಯೋಗಳು ಹೇಳ್ಕೊಡ್ತಾರೆ ಯಾವ ಥರ ಪೋಸ್ಗಳು ಕೊಡಬೇಕು ಅಂತ ಹೇಳ್ಬಿಟ್ಟು. ಎಷ್ಟೊಂದು ಜನ ಲೈವ್ಗೆ ಹೋಗಿದ್ದಾರೆ ಚಿನ್ನು ಟಿಕ್ಟಾಕಲ್ಲಿ. ಇನ್ನೊಂದು ಸೆಟಪ್ ಮಾಡ್ಕೊಂಡಿರ್ತಾರೆ, ಮುಂದೆ ಹೋಗಿದ್ರೆ ಗೊತ್ತಾಗುತ್ತೆ. ಮ್ಯೂಸಿಕ್ ಹಾಕೊಂಡು ಹಾಡು ಹೇಳ್ತಾ ಇರ್ತಾರೆ. ಒಂಥರ ನಾವು ಅನ್ಕೋತೀವಿ ಬರೀ ಓದ್ಬಿಟ್ಟು ಮಾತ್ರ ದುಡ್ಡು ಮಾಡಬೇಕು ಅಂತ, ಆದರೆ ಈ ಚೈನಾದವ್ರು ಹಂಗೆಲ್ಲ ಯಾವ್ಯಾವ ಮಾರ್ಗ ಬರ್ತಾ ಅದ್ರಾಗೆಲ್ಲ ಮಾರ್ಗದಲ್ಲಿ ದುಡ್ಡು ಮಾಡ್ತಾರೆ. ಆ್ಯಕ್ಚುಲಿ ಇದೊಂದು ಜೀವನ ಅವ್ರ ಉಪಯೋಗ. ಎಷ್ಟೊಂದು ಲಕ್ಷಾಂತರ ಜನ ಈ ಟಿಕ್ಟಾಕ್ ಉದ್ಯೋಗದಲ್ಲಿದ್ದಾರೆ. ಪ್ರಪಂಚದಾದ್ಯಂತ ಜನ ನೋಡ್ತಾರೆ. ನೀವೇ ಲೆಕ್ಕ ಹಾಕಿ, ಒಂದು ತಿಂಗಳಿಗೆ ಲಕ್ಷ, ಒಂದು 5 ಲಕ್ಷ, 6 ಲಕ್ಷ, 7 ಲಕ್ಷವರೆಗೂ ದುಡಿತಾರಂತೆ. ಆದರೆ ಒಂದು ಕ್ಯಾಚ್ ಏನು ಗೊತ್ತಾ ಕಿರಣ್, ಟಿಕ್ಟಾಕಲ್ಲಿ ಈ ಚೈನಾದವ್ರು ಎಷ್ಟು ಬುದ್ಧಿವಂತ ಅಂತ ಹೇಳಿದ್ರೆ, ಈ ಚೈನಾ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಟಿಕ್ಟಾಕಲ್ಲಿ ಎಜುಕೇಷನಲ್ ವೀಡಿಯೋಸ್ ಅಂದರೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಎಜುಕೇಷನಲ್ ಇಂಪಾರ್ಟೆಂಟ್ ವೀಡಿಯೋಸ್ ಹೋಗುತ್ತಂತೆ ಫೀಡ್ಸಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ. US ಆಗಿರ್ಬೋದು ಅಥವಾ ಬೇರೆ ದೇಶದಲ್ಲಿ ಬರೀ ಈ ಥರ ಎಂಟರ್ಟೈನ್ಮೆಂಟ್, ಇವ್ರು ಏನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರಲ್ಲ ಅದೆಲ್ಲ ಬೇರೆ ಕಡೆ ಹೋಗುತ್ತೆ. ಸೊ ಇವ್ರು ಚೆನ್ನಾಗಿ ಓದೋದು, ಇವ್ರು ಉದ್ಧಾರ ಆಗಲಿ, ಅವ್ರು ನೋಡಿ ಹಾಳಾಗಲಿ ಅಂತ ಕ್ಲೀನಾಗಿ ಹೇಳ್ಬಿಡ್ತೀನಿ ನೋಡಿ. ಇವ್ರ ದೇಶದ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಎಜುಕೇಷನ್ನು, ಬೇರೆ ದೇಶದವ್ರಿಗೆ ಹಾಳಾಗಲಿ ಅಂದ್ಬಿಟ್ಟು ಈ ಥರ ಎಂಟರ್ಟೈನ್ಮೆಂಟ್ ವೀಡಿಯೋ, ಕುಣಿಯೋದು, ಡ್ಯಾನ್ಸ್ ಮಾಡೋದು, ಆ ಥರ. ಬನ್ನಿ ಇವಾಗ ಇಷ್ಟೇ ಅಲ್ಲ ನೋಡಿ, ಇನ್ನೂ ಹಿಂಗೋದ್ರೆ ಅಲ್ಲಿಂದ ಸ್ಟಾರ್ಟ್ ಆಯಿತಾ ಈ ರೋಡ್ ಫುಲ್ ನೋಡಿ.
ಈ ರೋಡ್ ಫುಲ್ ಅವರೇ ಇರೋದು, ಎಲ್ಲ ಲೈವ್ಗೆ ಹೋಗಿರ್ತಾರೆ, ಇಲ್ಲಿ ಏನಾದ್ರು ಒಂದೊಂದು ಕೆಲಸ ಮಾಡ್ತಾನೆ ಇರ್ತಾರೆ ಟಿಕ್ಟಾಕಲ್ಲಿ. ಮುಂದೆ ಹೋಗೋಣ ಬನ್ನಿ. ಆಮೇಲೆ ಎಲ್ಲ ಕಡೆ ಈ ಥರ ಬ್ಯಾಟ್ರಿ ಸಿಟ್ಬಿಟ್ಟವ್ರು ನೋಡಿ, ಬ್ಯಾಟ್ರಿ ಡೈನೌಟ್ ಆದರೆ ಇಲ್ಲಿ ತಗೊಳ್ಳಿ ಚಾರ್ಜ್ ಮಾಡ್ಕೊಳ್ಳಿ ಅಂತ. ಬರೀ ಟಿಕ್ಟಾಕರ್ಸ್ ಅಷ್ಟೇ ಅಲ್ಲ ಕಿರಣ, ಇಲ್ಲಿ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಕೂಡ ನೋಡ್ತಾ ಇದ್ದೀನಿ ನಾನು ಅಲ್ವಾ. ಸೊ ಅವ್ರು ಬಂದು ನಿಮ್ಗೆ ಒಂದು 50 ಅಂದರೆ ಚಿಕ್ಕ ಒಂದು 500 ರೂಪಾಯಿ ಕೇಳ್ಬಿಟ್ಟು ಒಳ್ಳೊಳ್ಳೆ ಫೋಟೋಸ್ ತಕ್ಕೊಡ್ತಾರಂತೆ ಬೇಕು ಅಂದರೆ. ಹಾಂ, ಆ್ಯಕ್ಚುಲಿ ಚೆನ್ನಾಗಿ ಡ್ರೆಸ್ ಹಾಕೊಂಡ್ ಬಂದಿದ್ದಾರೆ ಆಶಾ, ಎಲ್ಲರೂ ಚೆನ್ನಾಗಿ ಡ್ರೆಸ್ ಹಾಕೊಂಡ್ಬಂದು ಫುಲ್ ರೆಡಿ ಆಗ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗಿತಾವ್ರೆ. ಎಲ್ಲ ಅಲ್ವಾ, ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾರೆ, ಕ್ಯೂಟ್ ಆಗಿ ಸೂಪರ್. ಇಷ್ಟೇ ಅಲ್ಲ ನೋಡಿ, ಹಿಂಗೆ ಬಂದರೆ ಫುಲ್ ಹಿಂಗೆ ಎಲ್ಲ ಕಡೆನೂ ಅವರೇ. ಇದು ಒಳ್ಳೆ ಬಿಸ್ನೆಸ್ ಅನ್ಕೊಬೋದು, ನಾವೇನೋ ಅನ್ಕೊಬೋದು. ನಮ್ಮ ಕಡೆ ಕಿರಣ್ ನೀವು ಇಂಟರ್ನೆಟ್ ನೋಡ್ತೀರಾ, ಬಸ್ ಸ್ಟಾಪ್ ಅಲ್ವಾ ಇದು? ಕರೆಕ್ಟ್ ನಾನು ಫೋಟೋಗ್ರಾಫೀಸ್ಗೆ ಅಂತ ಬಿಟ್ಬಿಟ್ಟು ಅನ್ಕೊಂಡಿದ್ದೆ ನೋಡಿ, ಇಲ್ಲಿ ನಿಂತ್ಕೊಂಡ್ಬಿಟ್ಟಾರೆ ಫುಲ್ಲು ಬಸ್ ಸ್ಟಾಪ್ ಅಲ್ಲೇನೆ. ಆ್ಯಕ್ಚುಲಿ ನಾವು ಅನ್ಕೋತೀವಿ, ನಮ್ಮವ್ರು ಬೈತಾರೆ ಏನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮು ಫೇಸ್ಬುಕ್ ಯಾವಲ್ಲೂ ಅದೇ ನೋಡ್ತಿರ್ತೀಯ ಅಂತ. ಆದರೆ ಅದರಲ್ಲೇ ಲಕ್ಷಾಂತರ ಜನ ದುಡ್ಡು ಮಾಡ್ತಾರೆ, ಜೀವನ ಕಟ್ಕೊಂಡಿದ್ದಾರೆ. ದುಡ್ಡು ಮಾಡ್ತಾರೆ ಅನ್ನೋದಕ್ಕೂ ಜೀವನ ಕಟ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಅಮೇಜಿಂಗ್ ಗುರು. ಬೆಟ್ಟ ಹತ್ತಾ ಇದ್ರೆ ಹತ್ತನೇ ಇದೀವಿ ಅವಾಗಿಂದ ನಾವು ಕೂಡ ಅಲ್ವಾ, ಎಲ್ಲೋ ಹೋಯ್ತಾ ಇದೀವಿ ಅಂತ ಗೊತ್ತಿಲ್ಲ. ಸೊ ನೋಡ್ರಪ್ಪ, ತಾಳಿ ಈಗ ಒಂದ್ಸರಿ ಪ್ಯಾನ್ ಮಾಡಿ ತೋರಿಸ್ತೀನಿ. ಇನ್ನೂ ಮುಂದೆ ಇದ್ದರೆ ಮುಂದೆ ಹೋದರೆ ಹೋಯ್ತಾನೆ ಇರ್ತೀವಿ, ಅದು ಹಿಂಗೆ ಪ್ಯಾನ್ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲಿ ಕೆಳಗಡೆ ಇದು ನಿಮ್ಗೆ ಕಾಣಿಸ್ತಾ ಇರೋದೆಲ್ಲ ಅವರೇ. ಎಲ್ಲ ಕಡೆಯಿಂದ ನೋಡಿದ್ರು ಚಾಂಗ್ಚಿಂಗ್ ಅಂತ ಸಿಟಿ ನೋಡಿದ್ರೆ ಒಂದು ಪಿಕ್ಚರ್ ಕಾಣ್ತದೆ ನಿಮ್ಗೆ ಯಾವಾಗಲೂ ಒಂದು. ಆ ಪಿಕ್ಚರ್ ಜಾಗದಲ್ಲಿ ಇದ್ದೀವಿ ನಾವಿವಾಗಿದ್ವಿ. ಒಂಗಾಯ ಕೇವ್ ಅಂತ. ಒಂಗಾಯ ಕೇವ್ ಅಂದರೆ ಬೆಟ್ಟ ಗುಡ್ಡ ಅಲ್ಲ, ಅದು ಆ್ಯಕ್ಚುಲಿ ಕೇವ್ ಅಲ್ಲ, ಬಿಲ್ಡಿಂಗ್ಗಳು. ನೀವು ಕೆಳಗಡೆ ಏನು ನೋಡ್ತಿರಲ್ಲ ಬಿಲ್ಡಿಂಗ್ಗಳು, ಜೊತೆಗೆ ಆಪೋಸಿಟ್ ಬ್ರಿಡ್ಜ್ ಇದೆಯಲ್ಲ, ಸಖತ್ ಸೀನಿಕಾಗಿ ಕಾಣುತ್ತೆ. ಇವಾಗ ಸಂಜೆ ಟೈಮು 7:30, ಇನ್ನೇ 7:30 ಕತ್ಲಾಗಿಲ್ಲ, ನಾನು ಅರ್ಧ ಗಂಟೆ ಕತ್ಲಾಗುತ್ತೆ. ನೋಡ್ತಿರೋ ಸಿಟಿ ಹೆಂಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ. ಸೊ ಬನ್ನಿ ಒಂಗಾಯ ಕೇವ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಡೆದಾಡ್ಕೊಂಡು ತಿರ್ಗಾಡೋಣ. ವೆಲ್ಕಮ್ ಟು ಚಾಂಗ್ಚಿಂಗ್ ಒಂಗಾಯ ಕೇವ್. ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಬ್ರಿಡ್ಜ್ ಮೇಲೆ. ಇದನ್ನ ಅಲ್ಲಿಂದ ನೋಡೋಕ್ಕೆ ಪಕ್ಕ ಅಲ್ಲಿ ಹೋದ್ರೆ ಒಂದು ಚೂರು ಜಾಗ ಸಿಗಲ್ಲ ನೋಡೋಕ್ಕೆ. ಇನ್ನು ಬೇಜಾನ್ ಜನ ಕಿರಣ, ಇದು ಜನನೇ ಅಲ್ಲ, ಇನ್ನು ಜಾಸ್ತಿ ಜನ ಆಗ್ತಾರೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು 1047ರಲ್ಲಿ ಕಟ್ಟಿರೋದು. ಇದು 7 ಸ್ಟೋರಿ ಬಿಲ್ಡಿಂಗ್ ಇದು. ಆಕ್ಚುಲಿ 11 ಸ್ಟೋರಿ ಬಿಲ್ಡಿಂಗು. ಅವಾಗಿನ ಕಾಲದಲ್ಲಿ 2,500 ಹಿಂದೆ ವರ್ಷದಲ್ಲಿ ಕಟ್ಟಿರೋ ಬಿಲ್ಡಿಂಗ್ನ ಇವರೇನೋ ಉಳಿಸ್ಕೊಂಡಿದ್ದಾರೆ. ಸೊ ಬನ್ನಿ ಕೆಳಗಡೆ ಹೇಳ್ಬಿಟ್ಟು ಆಪೋಸಿಟ್ ಸೈಡ್ ಇದೆ ನೋಡೋಣ ಬಿಲ್ಡಿಂಗ್ನ. ಇವಾಗ ಅದ್ರ ಮೇಲೆ ನಿಂತ್ಕೊಂಡ್ರೆ ಕಾಣಿಸ್ತಾ ಇಲ್ಲ. ಎಷ್ಟು ಜನ ಅವರೇ ಗುರು, ದೊಂಬಿ. ಇಲ್ಲಿ ಆ್ಯಕ್ಚುಲಿ ಚೈನೀಸ್ ಜನ ನೋಡ್ತಾ ಇದ್ದೀವಿ, ಫೋಟೋಸ್ಗೆ ಬರ್ತಾ ಇದಾರಲ್ವಾ. ಆದರೆ ನಾವಿದೇ ಆಗಸ್ಟ್ 18ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ 8 ದೇಶ 13 ಕಂಟ್ರಿ ಯುರೋಪ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಡೆ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನೀವು ಸಣ್ಣ ಬುಕ್ ಮಾಡ್ಕೊಳ್ಳಿ. ಇವಾಗ ಸದ್ಯಕ್ಕೆ ಬನ್ನಿ ಈ ಹೊಂಗಾಯ ಕೇವ್ನ ನೋಡ್ಕೊಂಡು ತಿರ್ಗಾಡ್ಕೊಂಡು ಬರೋಣ. ಈ 7 ಸ್ಟೋರಿ ಬಿಲ್ಡಿಂಗಲ್ಲಿ ಏನಿದೆ, ಹೋಟೆಲ್ಲ, ರೆಸ್ಟೋರೆಂಟ್, ಅಂಗಡಿಗಳ. ಫಸ್ಟ್ ಫ್ಲೋರ್ ಬಂದು ವೀವಿಂಗ್ ಡೆಕ್ ಅಂತೆ, ವ್ಯೂ ಮಾಡೋದು. ಸೆಕೆಂಡ್ ಫ್ಲೋರ್ ಬಂದು ಬಟ್ಟೆಗಳದ ಅಂಗಡಿ ಅಂತೆ. ಸೊ ನಂಗೂ ಗೊತ್ತಿಲ್ಲ, ನಾನು ಇವಾಗ ನೋಡ್ಕೊಂಡು ತಿರ್ಗಾಡ್ಬೇಕು ಇವಾಗ. ನೋಡೋಣ ಬನ್ನಿ. ಇನ್ನೊಂದು ಇನ್ಫಾರ್ಮೇಶನ್ ಅಂದ್ರೆ ಇಲ್ಲಿ ಗೂಗಲ್ ಎಲ್ಲ ಬ್ಯಾನ್ ಅಲ್ವಾ, ಆಕ್ಚುಲಿ ಇನ್ಫಾರ್ಮೇಶನ್ ಚೆನ್ನಾಗಿ ಕೊಡಲ್ಲ ನಮಗೆ. ನಾವು ಇಲ್ಲಿ ಬಂದು ರಿಸರ್ಚ್ ಮಾಡಬೇಕು. ಆಕ್ಚುಲಿ ಅದೊಂದು ತುಂಬಾ ಮೇಜರ್ ಚಾಲೆಂಜಿಂಗ್ ನೀವು ಪ್ಲಾನ್ ಮಾಡಬೇಕಾದ್ರೆ. ಆಶಾ ಅವಾಗಿದ್ದ ನೋಡೋಣ ಬಂದು ಆಶಾ ಎಲ್ಲಿದೆ ಜಾಗ, ಇಡೀ ಬ್ರಿಡ್ಜ್ ಫುಲ್ ಜನ. ವಾ ಚಿನ್ನು, ಇವಾಗೆಲ್ಲ ಇನ್ನ ಅಲ್ಲಿ ನೋಡ್ತೀನಿ ಲೆಫ್ಟ್ ಟರ್ನ್ ಮಾಡು, ಪ್ಯಾನ್ ಮಾಡು. ಓಹೋ ಇದೇನು ಹೊಂಗೆ ಚಿನ್ನು. ಜಾಗ ಹುಡ್ಕೋ, ಎಲ್ಲಾನು ಜಾಗ ಹುಡುಕ್ ಚಿನ್ನು, ನಿಂತ್ಕೊಳ್ಳ. ಚೈನಾದಲ್ಲಿ ಜನ ಅಂತ ಸುಮ್ಮನೆ ಹೇಳಲ್ಲಪ್ಪ. ಜಾಗ ಬಿಡಕ್ಕ ಇಲ್ಲ, ಮುಂದೆ ಹೋಗು. ಮುಂದೆನಾ? ಇಲ್ಲೆಲ್ಲೂ ಜಾಗ ಸಿಗಲ್ಲ ನಿನಗೆ. ನಾವು ಎಲ್ಲಿ ಜನ ಅಂದರೆ ಎಲ್ಲ ಇಲ್ಲೇ ಅವರೇ, ಅಂಗಡಿ ಕೇವ್ ಹತ್ರ. ಆ್ಯಕ್ಚುಲಿ ಇದು 2 ನದಿಗಳು, ಯುನುತ್ಸಾ ಮತ್ತು ಜಿಂಗ್ಲಿ ಅಂತ 2 ನದಿಗಳು ಸೇರೋ ಜಾಗ. ಆಮೇಲೆ ಇದನ್ನ ನೋಡೋಕ್ಕೆ ಪ್ರಪಂಚದ ಮೂಲೆಗಳಿಂದ ಜನಗಳು ಬರ್ತಾರೆ. ಏಂತಕ್ಕೆ ಗೊತ್ತಾ, ಯಾವ್ದಾದ್ರು ಓಪನ್ ಆದಾಗ ತೋರಿಸ್ತೀವಿ ಏಂತಕ್ಕೆ ಅಂತ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಏನ್ ಗೊತ್ತಾ ಕಿರಣ, ಸೆಟ್ಟಿಂಗು ಸನ್ಸೆಟ್ ಆಗ್ತಾ ಇದೆ. ಆಕ್ಚುಲಿ ಅದು ಅದ್ರ ಮೇಲೆ ಬೀಳ್ತಾ ಇದೆ. ನಾವು ಉದ್ದಾಗಿದ್ರೆ ಕ್ಯಾಮ್ರಾ ಇಟ್ಕೊಂಡ್ ಬಂದೈತಿ, ಇಬ್ರು ಕುಳ್ಕೊಳ್ಳಿಕ್ಕಿದೆ ಚಿನ್ನು. ಓ ಕರೆಕ್ಟ್ ಅಲ್ವಾ. ಆ ಸನ್ಸೆಟ್ಟಿಂಗ್ ಆಗ್ತಿರೋದ್ರಿಂದ ಕ್ರಿಯೇಟಿಂಗ್ ಎ ವೆರಿ ನೈಸ್ ವ್ಯೂ ಆಕ್ಚುಲಿ. ಓ ಸನ್ಸೆಟ್ ಆದಾಗ ಒಂದ್ ಕಡೆ, ಕತ್ಲಿದ್ದಾಗ ಒಂದ್ ಕಡೆ. ಎಕ್ಸಾಕ್ಟ್ಲಿ. ಈ ಕುಳ್ಳಿ ಅವಳು ಆಕ್ಚುಲಿ ಇವಳ ಮೇಲಿಂದ ಇಡ್ಬೋದು ನೋಡಿ ಹಿಂಗೆ.
ಆ್ಯಕ್ಚುಲಿ. ವಾವ್, ಹುಷಾರೇ ಫೋನ್ ಚಿನ್ನು. ನೋಡಿ ಇವಾಗ ಕಾಣಿಸ್ತಾ ಇದೆ ನಿಮಗೆ. ನೀವು ರೈಟ್ ಸೈಡ್ ನೋಡಿದ್ರೆ ಫುಲ್ಲು ಐಫೈ ಸ್ಕೈ ಸ್ಕೇಪರ್ಸ್ ಬಿಲ್ಡಿಂಗು. ಆದರೆ ಇದೇ ಕಡೆ ತೋರಿಸ್ತೀನಿ ನೋಡಿ. ಹಾಗೆ ಇದು ಬಂದು ಹೊಂಗಾಯ್ ಕೇವ್ 7-11 ಫ್ಲೋರ್ ಬಿಲ್ಡಿಂಗ್ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ಬಿಲ್ಡಿಂಗ್ ಇದು ಅವಾಗಿನ ಕಾಲದ ಬಿಲ್ಡಿಂಗ್ ಇನ್ನೂ ಉಳಿಸ್ಕೊಂಡಿದ್ದಾರೆ. ಅದು ಫುಲ್ಲು ಲೈಟ್ ಅಪ್ ಆಗುತ್ತೆ, ಕಣ್ಣಿಗೆ ಎಷ್ಟು ಹಬ್ಬ ಆಗುತ್ತೆ ಅದನ್ನು ನೋಡೋಕ್ಕೆ. ಸೊ ಸನ್ಸೆಟ್ ಆಗೋದು ನೋಡೋಕ್ಕೂ ಕೂಡ ಜನ ಕಾಯ್ತಾ ಇದ್ದಾರೆ. ಇಷ್ಟು ಜನಗಳ ಜೊತೆ ನಾವು ಕೂಡ ಪಾಪ ಯಾರು ಬಗ್ಬಿಟ್ಟೋಳೆ ಅಕ್ಕ, ಸ್ವಲ್ಪ ಜಾಗ ಸಿಕ್ತು ನನಗೆ. ಕಾಣಿಸ್ತಾ ಇದೆ ನಿನಗೆ? ಅವರು ಎಷ್ಟೊತ್ತಿಂದನೋ ಬಂದು ಕಾಯ್ಕೊಂಡು ಕೂತವ್ರೆ ಚಿನ್ನು. ಹೌದಾ? ಇನ್ನೊಂದು ಅಬ್ಸರ್ವ್ ಮಾಡ್ತಿದ್ರಾ? ಇದು ಇಷ್ಟೇ ಬಿಲ್ಡಿಂಗು. ಆಮೇಲೆ ಇದು ಹಿಂದೆ ನೋಡಿ ಸ್ಕೈ ಸ್ಕೇಪರ್ಸ್. ಒಂದ್ಸಗೇನೋ ಈ ಬೆಟ್ಟದ ಹೆಂಗೆ ಉಳಿಸ್ಕೊಂಡಿದಾರಲ್ವಾ ಹಿಂದೆ ಸ್ಕೈ ಸ್ಕೇಪರು. 1047 ಇಸ್ವಿಲಿ ಕಟ್ಟಿರೋದು. ಇದನ್ನ 1,500 ವರ್ಷ ಬದುಕೈತಲ್ಲ ಇದು. ಹೆಂಗಿರ್ಬೇಕು? ಒಳ್ಳೆ ಸೆಟ್ಟಿಂಗ್, ಮಾತ್ರ ಒಳ್ಳೆ ಟೈಮಿಗೆ ಬಂದಿದ್ದೀವಿ ಕಿರಣ್. ಇವಾಗ ಲೈಟ್ ಅಪ್ ಆಗ್ತಾ ಇದೆ ನೋಡಿ. ಆಕ್ಚುಲಿ ಲೈಟ್ ಅಪ್ ಆಗ್ತಾ ನೋಡಿ ಕಿರಣ್ ಇವಾಗ ಸಡನ್ ಆಗಿ ಎಲ್ಲ. ಇವಾಗ ನೋಡಿದ್ರ ಎಷ್ಟು ಜನ ಜಂಗುಳಿ ಅಂತ. ನಾವು ನುಕ್ಕೊಂಡು ಹೋಗ್ತಾ ಇದೀವಿ. ಕಿರಣ್ ಲೇಟ್ ಆಗಿ ಹೋಗೋಣ ಅಂತ. ಜಾಗ ಸಿಕ್ತ ಚಿನ್ನು? ಸೂಪರ್ ಸೂಪರ್, ನೈಸ್ ನೈಸ್. ಇವಾಗ ಕಾಣಿಸ್ತಾ ಇದೆ ಗುರು. ನನಗೆ ಆಶ್ಚರ್ಯಕರ ಏನಾಗ್ತದೆ ಗೊತ್ತಾ ಕಿರಣ್? ಕೆಳಗಡೆ ಎಲ್ಲ ಏನ್ ಬಿಲ್ಡಿಂಗ್ ಅಲ್ಲಿ ನೋಡ್ತಾ ಇದೀವಲ್ಲ, 11 ಫ್ಲೋರ್ ಇದೆಯಲ್ಲ, ಅದು ಹಂಗೆ ಹಿಂದೆ ನೋಡಿ ಆ ಸ್ಕೈ ಸ್ಕೇಪರ್ಸ್. ಸೊ ಆ ಸ್ಕೈ ಸ್ಕೇಪರ್ಸ್ ಮುಂದೆನೆ ಇರೋದು. ಇದು ನದಿ ಹೆಸರು ನನಗೆ ಬಾಯಿಗೆ ಬರ್ತಾ ಇಲ್ಲ. ಸನ್ಸೆಟ್ ಆಗ್ತಾ ಇದೆ. ಯಾಂಗ್ಜಾ ರಿವರ್. ಯಾಂಗ್ಜಾ ರಿವರ್ ಅಂದ್ರೆ ಯಾಂಗ್ಜಾ ಮತ್ತೆ ಜಿಂಗ್ಲಿ ರಿವರ್, 2 ರಿವರ್ ಒಟ್ಟಿಗೆ ಸೇರೋ ಜಾಗ ಇದು. ಓಕೆ ಓಕೆ, ಸಾಕಾಗಿ ಕಾಣಿಸ್ತಾ ಇದೆ. ಮತ್ತೆ ಕಣ್ಣಿಗೆ ಲೈಟ್ ಅಪ್ ಆದ್ರೆ ಇನ್ನೂ ಹೆಂಗೆ ಕಾಣಿಸುತ್ತೆ ಆ್ಯಕ್ಚುಲಿ. ಇನ್ನೂ ದೂರ ಹೋಗಿ ಇನ್ನೂ ಸಖತ್ತಾಗಿ ಕಾಣಿಸುತ್ತೇನೋ ಅಲ್ಲಿ ಕೆಳಗಡೆ ಹೋದರೆ. ಇದು ಒಂದು ವ್ಯೂ ನೋಡೋಕ್ಕೆ ಎಷ್ಟು ಸಾಹಸ ಪಡ್ತಾ ಇದೀವಿ ಗೊತ್ತಾ ನಾನು ಆಶಾ. ಆದರೆ ಆ್ಯಕ್ಚುಲಿ ತುಂಬ ನಾನೇನೋ ಹೈಪ್ ಇರುತ್ತೆ ಅಂದ್ಕೊಂಡಿದ್ದೆ. ಇಷ್ಟೊಂದು ಜನ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ಆ ಕ್ಯಾಮ್ರಾ ಎಷ್ಟು ಜಸ್ಟಿಫೈ ಮಾಡ್ತಾ ಇದೆಯೋ ಇದು ಗೊತ್ತಿಲ್ಲ. ಆದರೆ ಈ ಜನಗಳು ನೋಡಿದ್ರೆ ನಮಗೂ ಗೊತ್ತಾಗ್ತಾ ಇದೆ ಅಷ್ಟು ಅದ್ಭುತವಾಗಿದೆ ಇದು ಅಂತ. ಅಯ್ಯೋ ಆಕ್ಚುಲಿ ಇವಾಗ ಕಿರಣ, ಇವಾಗ ಇದೇನು ನೋಡ್ತಿದ್ದಾರೆ ಇದನ್ನೇ ಕಿರಣ ಸೈಬರ್ ಪಂಕ್ ಅನ್ನೋದು. ನೋಡಿ ಬಿಲ್ಡಿಂಗ್ಗಳೆಲ್ಲ ನೀವು ನೋಡ್ತಾ ಇದೀವಲ್ಲ ನಾವಲ್ಲಿ, ಫುಲ್ಲು ಲೈಟ್ ಅಪ್ ಆಗುತ್ತೆ. ಇವಾಗ ಇನ್ನೂ ಡಿಸ್ಪ್ಲೇ ಬರುತ್ತೆ. ಕಿರಣ ಜಾಗ ಸಿಕ್ದಾಗೆಲ್ಲ ತುರ್ಕೋತಾ ಇದೆಯಾ? ಇನ್ನೊಂದು ಸ್ವಲ್ಪ ಹಿಂದೆ ಹೋದ್ರೆ ಇನ್ನೂ ವ್ಯೂ ಕಾಣಿಸುತ್ತೆ ಅಂತ ನನಗೆ. ಓಕೆ, ಬಿಲ್ಡಿಂಗ್ ನಾವು ಅಲ್ಲಿದ್ವಿ ಆ ಬಿಲ್ಡಿಂಗ್ ಅಲ್ಲಿ. ಓ, ಆ ಬಿಲ್ಡಿಂಗ್ ಇಂದ ಬಂದಿರೋದಾ? ಟಿಕ್ ಟಾಕ್ ಸ್ಟ್ರೀಟ್ ನೋಡಕ್ ಹತ್ರ ಕಾಣುತ್ತೆ, ಯಾವ ಹತ್ರ ಇಲ್ಲ ಅಲ್ವಾ? ಅಲ್ಲೇ ಇರೋದು ಅನ್ಕೊಂಡೆ. ಬೆಟ್ಟ ಗುಡ್ಡದ ಮೇಲೆ ಬರಕ್ ಎಷ್ಟೊತ್ತಾಗುತ್ತೆ ಗೊತ್ತಾ? ಹಿಂದೆ ಸ್ಕೈ ಸ್ಕೇಪರ್ಸ್ ನೋಡಿ ಹೆಂಗಿದೆ ಅಂತ. ಅದು ಗ್ರ್ಯಾಂಡ್ ಥಿಯೇಟರ್ ಅಂತೆ. ನಮ್ಮ ಹೋಟೆಲ್ ರೂಮ್ ಇಂದ ಕಾಣಿಸ್ತಾ ಗೊತ್ತಾ ಬಿಲ್ಡಿಂಗ್ಗಳೆಲ್ಲ? ಹೌದಾ? ನಮ್ಮ ಹೋಟೆಲ್ ರೂಮ್ ಎಕ್ಕಡೆ ಇದೆ ಅಂತಾನೆ ಮರ್ತೋಗ್ಬಿಟ್ಟೆ ನನಗೆ. ಅಲ್ಲ? ಓಕೆ, ನೀನು ಹೇಳಿದ್ ಕರೆಕ್ಟ್. ನಾವು ಮುಂದೆ ಹೋಗ್ತಾ ಇದ್ರೆ ಇನ್ನೂ ವ್ಯೂಸ್ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಫುಲ್ಲು ಲೈಟ್ ಅಪ್ ಮಾಡ್ತಾರೆ, ಅವಾಗ ಇನ್ನೂ ವ್ಯೂ ಸಖತ್ತಾಗಿರುತ್ತೆ. ಇನ್ನೂ ಮುಂದೆ ಹೋಗ್ಬೇಕು ಬಾ ಚಿನ್ನು. ಹೂ ಕಿರಣ, ಮುಂದೆ ಚಂದ ಕಾಣೋದು. ಓಕೆ, ಇವಾಗ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗ್ತೀವಿ. ಜನಗಳು ಬರ್ತಾನೆ ಇದ್ದಾರೆ. ಹಲೋ, ಹೌ ಆರ್ ಯು? You speak English? Yes. You're from China? Yeah, China. Nice. Nice to meet you. Thank you. Have a nice day. Have a nice evening. ಸೊ ಇವಾಗ ಹಿಂಗೆ ಹೋದರೆ ಫುಲ್ ಸ್ಕೈ ಸ್ಕೇಪರ್ಸ್ ಎಲ್ಲ ಕಾಣಿಸುತ್ತೆ ಗುರು. ಬನ್ನಿ ಹೋಗೋಣ. ಚಾಂಕಿಂಗ್ ಈ ಸಿಟಿ ಏನಕ್ಕೆ ಫೇಮಸ್ ಅಂದರೆ ಇದು ಫುಲ್ಲು ಬೆಟ್ಟ ಗುಡ್ಡ ಇಂದ ಕವರ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರೋದು ದ ಫೇಮಸ್ ಹಾಂಗ್ದೆ ಕೇವು. ಈ ಬೆಟ್ಟ ಗುಡ್ಡ 360 ಡಿಗ್ರಿ ಫುಲ್ಲು ಬಿಲ್ಡಿಂಗ್ಗಳವೆ. ಆ ಬಿಲ್ಡಿಂಗ್ಗಳು ಹೆಂಗೆ ಕಟ್ಟವ್ರೆ ಅಂದರೆ ಒಂದೊಂದು ಬಿಲ್ಡಿಂಗು ವಿಚಿತ್ರವಾಗಿ ಕಟ್ಟಿ ಅದಕ್ಕೆ ಲೈಟ್ ಹಾಕಿದ್ದಾರೆ. ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ? ಇಲ್ಲಿಂದ ಸ್ಟಾರ್ಟ್ ಆಗಿ ಹಂಗೆ ತಿರುಗಿಸ್ತೀನಿ ನೋಡಿ ನಿಧಾನಕ್ಕೆ. ಒಂದೊಂದು ಬಿಲ್ಡಿಂಗು ಹೆಂಗೆ ಕಟ್ಟವ್ರೆ, ವಿಚಿತ್ರವಾಗಿ ಬಿಲ್ಡಿಂಗ್ ಕಟ್ಬಿಟ್ಟು ನೋಡಿ. ಅಲ್ಲೂ ಇದೆ ಬಿಲ್ಡಿಂಗ್ ನೋಡಿ, ಆದರೆ ಅದು ಅಪಾರ್ಟ್ಮೆಂಟ್ಗಳು, ಅದಕ್ಕೆ ಲೈಟ್ ಹಾಕಿಲ್ಲ. ಇದು ಆಫೀಸ್ ಬಿಲ್ಡಿಂಗ್ ಸ್ಪೇಸಸ್. ಈ ಬಿಲ್ಡಿಂಗ್ ನೋಡಿ ಹಿಂಗೆ, ಇಲ್ಲಿ ಇದು ಆಫೀಸ್ ಬಿಲ್ಡಿಂಗ್ ಸ್ಪೇಸಸ್ಗಳು. ಸೊ ಒಂದೊಂದು ಬಿಲ್ಡಿಂಗು ಒಂದೊಂದು ಥರ ಕಟ್ಟಿ ಲೈಟ್ ಹಾಕಿದ್ದಾರೆ. ಇದು ಥಿಯೇಟರ್. ಹಿಂಗೆ ತಿರುಗಿಸಿದ್ರೆ ನೋಡಿ ಇಲ್ಲೂ ಫುಲ್ ಅಪಾರ್ಟ್ಮೆಂಟ್ಗಳು, ಇಲ್ಲೂ ಥಿಯೇಟರು. ಆಮೇಲೆ ಹಿಂಗೆ ತಿರುಗಿಸಿದ್ರೆ ನೋಡಿ ಇಲ್ಲೂ ಬಿಲ್ಡಿಂಗ್ಗಳು. ಆ ಬಿಲ್ಡಿಂಗ್ಗಳು ಎಷ್ಟು ಲೈಟ್ ಹಾಕೋರೆ. ರಾತ್ರಿ 8 ಗಂಟೆಯಿಂದ 11:30ವರೆಗೂ ಈಗ ಲೈಟ್ ಹಾಕಿರ್ತಾರೆ. ಹೌದು, ನಮ್ಮ ಹೋಟೆಲ್ ರೂಮಿಂದ ಕಾಣುತ್ತೆ. ಬಟ್ ಹತ್ರ ಬಂದು ನೋಡೋಕ್ಕೆ ಅದೇನೋ ಡಿಸ್ಪ್ಲೇಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನಾವು ಕಾದಿ ಇವಾಗ 8:20ಕ್ಕೆ ಫುಲ್ಲು ಸ್ವಲ್ಪ ಕತ್ಲಾಗ್ತಾ ಇದೆ.
ರೀತಿ ಕೊನೆಗೂ ಲೈಟ್ ಅಪ್ ಆಯಿತು. ನಾವು ಕೂಡ ಕಣ್ತುಂಬ ನೋಡ್ಕೊಂಡು ನಿಮ್ಗೂ ಕೂಡ ಕಣ್ತುಂಬ ತೋರಿಸಿದೀವಿ. ನಾವಿವಾಗ ಹಂಗೆ ಕೇವ್ ಅಂತಿದೆಯಲ್ಲ ಆ ಕೆಳಗಡೆ ಹೋಗ್ತೀವಿ. ಅಲ್ಲೇನಪ್ಪ ಅಂದ್ರೆ ಶಾಪಿಂಗ್ ಸ್ಟ್ರೀಟು ಮತ್ತೆ ಸ್ಟ್ರೀಟ್ ಫುಡ್ ಇರುತ್ತೆ. ತುಂಬಾನೇ ಚೆನ್ನಾಗಿರೋ ಸ್ಟ್ರೀಟ್ ಫುಡ್. ಸ್ಟ್ರೀಟ್ ಫುಡ್ ನಾವು ಸ್ಟ್ರೀಟ್ ಫುಡ್ ಅಂದರೆ ಹಳೆ ಕಾಲದ ಸ್ಟ್ರೀಟ್ ಫುಡ್ ಇರೋದು ಟ್ರೆಡಿಷನಲ್ ಫುಡ್ಡು. ನೋಡೋಣ ಬನ್ನಿ ಹೆಂಗಿದೆ ಅಂತ. ಆದರೆ ಹಾಲಾಂಗ್ ಬೇ ಕೇಳಿ ಏನಿದೆ ಅಂತ ನೋಡ್ಬೇಕು ನಾನು. ಹಂಗೈಕೆ ಹೋಗಿ ಹಾಲಾಂಗ್ ಬೇ ಆಗೋಯ್ತು ಕಿರಣಂಗೆ. ಚೈನಾದ ಡೈರೆಕ್ಟಾಗಿ ವಿಯೆಟ್ನಾಂ ಹೋಗ್ಬಿಟ್ಟ. ಪಾಪ ಫುಲ್ಲು ಟಯರ್ಡ್ ಆಗಿದ್ದಾರೆ ಅನ್ಸುತ್ತೆ. ಟಯರ್ಡ್ ಆಗಿದೆ ಚಿನ್ನು? ನೋ ಐ ಆಮ್ ಆಲ್ವೇಸ್ ಎನರ್ಜೆಟಿಕ್. ಓಕೆ ಪಕ್ಕ ಹೊಡೆದೋಗಿರುತ್ತೆ. ನಮ್ಮ ಗಂಟು ಕಿತ್ತೋಗಿರುತ್ತೆ. ಎಷ್ಟು ಜನ ಮೈಕ್ ಹಾಕೊಂಡು ಬಡ್ಕೋತಾರೆ ಗೊತ್ತಾ. ನಾವು ಬರಬೇಕು ಅಂತ ಬಂದ್ವಿ, ಬಟ್ ದೇವರೇ ಗೊತ್ತಿಲ್ಲ ಎಷ್ಟು ಸೌಂಡ್ ಇರುತ್ತೆ ಅಂತ. ಕೆಳಗೋಕೆ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಜನಗಳು ಯಾಕೆ ಕಿರ್ಸ್ತಾವ್ರೆ ಒಂದು ಗೊತ್ತಾಯ್ತಲ್ಲ. ಎಲ್ಲ ಮೈಕ್ ಹಾಕೊಂಡ್ಬಿಟ್ಟವ್ರೆ. ಅದ್ರ ಜೊತೆಗೆ ನಿಮ್ಮ ವ್ಯೂ ಬೇರೆ. ಯಪ್ಪ 2 ನಿಮಿಷಕ್ಕೆ ತಲೆ ಚಿಟ್ಟಿಡ್ದೋಯ್ತು. ಮಸಾಜು ಏನೋ ಮಾಡ್ತಾವ್ ಚಿನ್ನು 15 ಅಷ್ಟೇ ಅಂತೆ. ತಗಿಸ್ಕೊತೀನಿ ಆಗಲ್ವಂತೆ. ಓಕೆ ಎಷ್ಟಂತೆ ದುಡ್ಡು? 15. ಓಕೆ ತೆಗಿತಂಗ. ಹೌ ಮಚ್? ಓಕೆ 2 years. ಓಕೆ ಇಂಡಿಯಾ ಹಿಂದೂ. ಏನ್ ಕೇಳ ಕಿವಿ ಗುಗ್ಗೆ ತೆಗ್ಸ್ಕೊತಾ ಇದೀಯಾ? ಈ ಕಿವಿಲ್ ಗುಗ್ಗೆ ತೆಗೆದು ಅಲ್ಲಿ ಕಾಣಿಸುತ್ತೆ ನನ್ ಗಲೀಜು. ಇದು ಹೌದಾ? ಯಪ್ಪ ಅದು ನೋಡ್ಬೇಕಮ್ಮ ನಾನು. ಗುರು ಎಕ್ಸ್ಪೀರಿಯನ್ಸ್. ಕಿವಿ ಗಲೀಜು ನೋಡ್ಬೇಕಂತೆ ಗುರು ನಾನು ಇವಾಗ. ಇಲ್ಲಿ ಚೈನಾದಲ್ಲಿ ಕಿವಿಯಿಂದ ಕಸ ತೆಗಿತಾರೆ. ಕಿರಣಂಗೆ ತೆಗಿತಾ ಇದಾರೆ. 150ಗೆ ಮಾತಾಡ್ದ ಕಿರಣ 2 ಕಿವಿಗೆ ಸೇರಿಸಿ ತುಂಬ ಜಾಸ್ತಿ ಇದೆ ಅಂತ ಹೇಳಿದ್ರು. ಓಕೆ, ಒಂದು 2 ನಿಮಿಷ ಆಗಿದ್ಮೇಲೆ ತೆಗೆದು ಫುಲ್ಲು ಕ್ಲೀನ್ ಮಾಡಿದ್ರು. ಫುಲ್ಲು ಕ್ಲೀನ್ ಆಯಿತು ನೋಡಿ. ಓಕೆ, ನೋವಾಗಲಿಲ್ಲ ಅನಿಸುತ್ತೆ ಕಿರಣಂಗೆ. ನೋವು ಆಗ್ತಾ ಇಲ್ಲ ಅನಿಸುತ್ತೆ. ನಾನು ಬಡ್ಕೊಂಡ್ಬಿಡ್ತಾ ಇದ್ದ. ಒಂಥರ ಒಳ್ಳೇದು ಕಿವಿ ಕ್ಲೀನ್ ಮಾಡಿಸ್ಕೊಳೋದು, ಗುಗ್ಗೆ ತೆಗ್ಸ್ಕೊಳೋದು ಒಂದು ಕೆಲಸ ನೋಡಿ. ಇಲ್ಲಿ ನಮ್ಮ ಕಡೆ ಅಜ್ಜಿದಿರೆಲ್ಲ ಗುಗ್ಗೆ ತೆಗಿತಾ ಇದ್ರೆ ಗುಗ್ಗೆ ತೆಗಿಯೋದು ಇಟ್ಕೊಂಡು ಇದೊಂಥರ ಕೆಲಸನೇ ಆಗಿದೆ. ಅಯ್ಯೋ, ಕಿವಿ ಕ್ಲೀನ್ ಮಾಡಿದ್ರು. ಎಷ್ಟು 1,500 ರೂಪಾಯಿ ತಗೊಂಡ್ರು. ಆದರೆ 2 ಕಿವಿನೂ ಕ್ಲೀನ್ ಮಾಡಿದ್ರು. ಆದರೆ ಇವಾಗ ಒಂದು ಸ್ವಲ್ಪ ಕ್ಲೀನಾಗಿ ಕೇಳಿಸ್ತಾ ಇದೆ ಅನ್ಸುತ್ತೆ ನನಗೆ. ಒಂದು ಸ್ವಲ್ಪ ಚೆನ್ನಾಗಿ ಕೇಳಿಸ್ತಾ ಇದೆ. ತಿರುಗಾಡಿ ನಾವು ನೋಡ್ಕೊಳ್ಳಲ್ಲ, ಗೊತ್ತೇ ಆಗಿರಲ್ಲ ನಮ್ಗೆ 2 ಡ್ರಮ್ ಅಲ್ವಾ. ಸೊ ಅವಾಗ ಇವಾಗ ಗೊತ್ತಾಯ್ತು. ಅವಾಗ ಕಿವಿನೂ ಟೇಕ್ ಕೇರ್ ಮಾಡಬೇಕು ಅಂತ. ದಿನ ಕೇಳಿಸ್ತಾ ಇದೆ ಚಿನ್ನ ಇವಾಗ. ಏನಿದು ಚಿನ್ನದ? ಇದು ಅಲ್ಲ, ಏನೋ ಅಂಗಡಿ ಅನ್ಸುತ್ತೆ. ಬೆಂಕಿ ಬಿಡಬೇಕು. ಇದಾದ್ರು ಹೊಗೆ ಬಿಡ್ತೈತೆ. ಬೆಂಕಿ ಹೊಗೆ ಬರ್ತೈತೆ. ಏನೋ ಒಂಥರ ವಿಚಿತ್ರವಾಗಿ ಓಪನ್ ಆಯ್ತು. ಏನೋ ವಿಚಿತ್ರ ಜೊತೆ ಏನೋ ಅರ್ಥನೇ ಆಯ್ತಲ್ಲ ಏನ್ ನಡೀತಾ ಇದೆ ನನಗೆ ಇಲ್ಲಿ ಅಂತ. ಫೋಟೋ ಶೂಟ್ ಮಾಡ್ಸ್ಕೊಂತಾರೆ ನೋಡಿದ್ದೀನಿ ಇವರೆಲ್ಲ. ಓಕೆ ಇಲ್ಲಿಂದ ವ್ಯೂ ಹಿಂಗೆ ಹಾಂಗ್ಕಾಂಗ್ ಬೇದು. ಕಿರಣ ನೋಡಿ, ಫೋಟೋ ಶೂಟ್ ಮಾಡ್ತಾರೆ ಹುಡುಗಿರು. ಸಖತ್ತಾಗಿ ಕಾಣಿಸ್ತಾರೆ ಎಲ್ಲರೂ. ಜನ ನೋಡ್ಚಿನ್ನು ಏನ್ ಮಾಡ್ತಾವ್ರಿ ಇವ್ರು ಇಲ್ಲಿ. ಯಾಕೆ ಹಿಂಗ್ ತಿರ್ಗಾಡ್ತಾವ್ರೆ ಒಂದು ಗೊತ್ತಾಯ್ತಲ್ಲ ಚಿನ್ನು. ಇದ್ರ ಫೋಟೋ ಶೂಟ್ ಮಾಡ್ತಾವ್ರೆ ಚಿನ್ನು. ದೇವ್ರೆ, ಬೆಳಗ್ಗೆಯಿಂದ ತಿರುಗಾಡಿ ನನಗೂ ಕಿರಣ್ಗೂ ಎಷ್ಟು ಕಾಲು ಬಂದಿತ್ತು ಅಂದರೆ ಯಾವುದೋ ಒಂದು ಕಾಣಿಸ್ತು ಚೆನ್ನಾಗಿರೋ ಅಂಗಡಿ. ಕಿರಣ್ ಜೊತೆ ಸೇರ್ಕೊಂಡು ಅಂಗಡಿ ಇದ್ರೆ ರೆಸ್ಟೋರೆಂಟ್ ಕಾಣಿಸ್ತು. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ ಇದೆಲ್ಲ ವ್ಯೂ ಹಿಂಗೆ ತೋರಿಸು ಚಿನ್ನು. ನೋಡಿ ಅಲ್ಲಿ ಕೆಳಗಡೆ ಜನ ಎಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಹೆಂಗೆ ತಿರ್ಗಾಡ್ತಾವ್ರೆ. ರಾತ್ರಿ 10:30 ಏನು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ಗುರು ಇವ್ರು ಇಲ್ಲಿ. ಸೂಪರ್ ಚಿನ್ನ, ಹಿಂಗೆ ಕುತ್ಕೊಂಡ್ಬಿಟ್ಟೆ ನಾನಿಲ್ಲ ಆರಾಮಾಗಿ. ಊಟ ಏನು ಆರ್ಡರ್ ಮಾಡಿದ್ವಿ? ಬರಲಿ ಊಟ. ಚಿನ್ನು ಏನು ಆರ್ಡರ್ ಮಾಡಿದೆ ಚಿನ್ನು? ನಾವು ಮಾಡಿಕೊಡ್ತಾರೆ ಅಂತ ಆರ್ಡರ್ ಮಾಡಿದ್ವಿ ಆಯ್ತಾ. ಅವ್ರು ನಮಗೆ ಮಾಡಿಕೊಡಿ ಅಂತ ಕೊಟ್ಬಿಟ್ರು. ಹೌದಾ? ಸೂಪರ್ ಕಾನ್ಸೆಪ್ಟ್. ಓಕೆ, ಈಗ ನಾವು ಮಾಡ್ಕೊಬೇಕಾ ಇದನ್ನ? ಅದಕ್ಕೇನು ಕೊಟ್ಟೇನ ಐಟಮ್ಸ್ ಮಾಡ್ಕೊಳಕ್ಕೆ? ಕೊಡ್ತಾರೆ ಇವಾಗ ಒಂದೊಂದಾಗೇನೆ. ಹಾಟ್ ಪಾಟ್ ತರ. ಸೂಪರ್ ಕಾನ್ಸೆಪ್ಟ್ ಚಿನ್ನು. ಗೊತ್ತಿಲ್ಲ ನಮ್ಗೆ ಈ ತರ ಅಂತ. ಶಿಂಪ್ ಹೇಳಿದ್ವಿ, ತೋರಿಸಲಿ. ಶಿಂಪು ಆ್ಯಕ್ಚುಲಿ ಇದು ಕುಕ್ ಆಗಿದೆಯಂತೆ. ಸುಮ್ಮನೆ ಬಿಸಿಗಷ್ಟೇ ಅಂತ ಕೊಟ್ಟಿರೋದು. ಇದನ್ನು ಕೇಳಿದ್ವಿ ಕುಕ್ ಆಗಿದೆಯಾ ಅಕ್ಕ ಅಂತ. ಕಿರಣ ರೈಸ್ ಆರ್ಡ್ರ್ ಮಾಡಿದ್ದಾನೆ.
ಹೆಂಗೆ ಚಿನ್ನು ಆ್ಯಕ್ಚುಲಿ ಚೆನ್ನಾಗಿದೆ. ಚಿಕನ್ ರೈಸು ಏನಿಲ್ಲ, ನೋಡು ಚಿಕನ್ ಪೀಸ್ ಹಾಕ್ತಾರೆ, ಇದು ಗ್ರೀನ್ ಪೆಪ್ಪರ್ ಹಾಕಿದ್ದಾರೆ ಮತ್ತು ರೈಸ್ ಕೊಡ್ತಾರೆ. ಟೈಮ್ ಈಗ ರಾತ್ರಿ 12:30. ಎಷ್ಟು ಟೈಮು? 10:30ನಾ? 12:30 ಅಂದ್ಕೊಂಡೆ. ಜನಗಳು ಹೆಂಗೆ ತಿರ್ಗಾಡ್ತಾವ್ರು ನೋಡು. ಓಹೋ ಚಿನ್ನು ಆ ಕಡೆ ನೋಡಿ ಎಷ್ಟು ಜನ. ಯಾಕಂದ್ರೆ ಇದು ವ್ಯೂ ಹಂಗೆ ಕಾಣ್ತಲ್ಲ. ಈ ವ್ಯೂಗಾ? ಅಯ್ಯೋ ದೇವ್ರೆ, ನಾವು ಅಲ್ಲೇ ಅದು ಮೇಲ್ಗಡೆ ಹೋಟೆಲ್ ಕೂತ್ಕೊಂಡು ಊಟ ಮಾಡಿದಲ್ವಾ? ಊಟ ಮಾಡಿದಲ್ಲೇ ಎಲ್ಲ. ಇಲ್ಲಿ ಏನು ನೋಡ್ತಾ ಇದೀವಲ್ಲ ಬಿಲ್ಡಿಂಗು, ಅದು ಬ್ಯೂಟಿಫುಲ್ ಅಲ್ಲ. ಇಲ್ಲಿ ಜನ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾರೆ ಅಂತ. ಸೊ ಒಬ್ರೊಬ್ರು ಫೋಟೋಗ್ರಾಫರ್ಸ್ ಕೂಡ ಅಷ್ಟೇ ಪರ್ಸನಲಾಗಿ ಹೈರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಅಷ್ಟೇ ಬ್ಯೂಟಿಫುಲ್ಲಾಗಿ ಎಲ್ಲರೂ ಅಲ್ಲಿ ನೋಡಿ ಜನ. ಯಪ್ಪ ದೇವ್ರೆ, ಇವ್ರನ್ನ ನೋಡಿದ್ರೆ ಖುಷಿ ಆಗ್ತದೆ ಆ್ಯಕ್ಚುಲಿ. ಓಕೆ ಇದೊಂಥರ ವೈಬ್ ಗುರು. ಚಾಂಕಿಂಗ್ ಸಿಟಿಯ ಹಳೆಯ ಇದ್ರ ವೈಬ್ ಇದು. ಏನು ಫೋಟೋಶೂಟ್ ನೋಡಿ ಹೇಳ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಹುಡುಗಿರಂತೂ ಎಲ್ಲ ಒಬ್ಬೊಬ್ರು.